ಸ್ನೇಹಿತರೆ ನಮಸ್ಕಾರ. ಸುರ್ಜೇವಾಲಾ ಅವರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಲೀಡರ್ಶಿಪ್ಗೆ ಮಾಡ್ತಾ ಇರ್ತಕ್ಕಂಥದ್ದಲ್ಲ. ಲೀಡರ್ಶಿಪ್ ಇಶ್ಯೂ ಚರ್ಚೆ ಇಲ್ಲ. ಸ್ಪೆಕ್ಯುಲೇಷನ್ಗಳು ಮಾಡ್ತಾ ಇರೋದು ಪತ್ರಿಕೆಯವರು ಮತ್ತು ಟಿವಿ ಚಾನೆಲ್ಗಳು. ಅದನ್ನ ಬಿಟ್ರೆ ಪಾರ್ಟಿನಲ್ಲಿ ಇದು ಚರ್ಚೆ ಆಯ್ತಾ ಇಲ್ಲ. ಹೈಕಮಾಂಡ್ ಅವ್ರು ಏನ್ ಡಿಸಿಷನ್ ತಗೊಂಡ್ರು ಕೂಡ ಒಪ್ಕೋತೀವಿ ಅಂತ ಹೇಳಿದ್ವಿ. ಅದನ್ನ ಡಿ.ಕೆ. ಶಿವಕುಮಾರ್ ಹೇಳಿದ್ದಾರೆ, ನಾನು ಹೇಳಿದ್ದೀನಿ. ನಾನು ಮೊನ್ನೆ ಹೇಳಿದೆ, ನಾನು 5 ವರ್ಷ ಪೂರ್ವ ನಾನೇ ಇರ್ತೀನಿ ಅಂತ. ಯಾಕೆ ಹೇಳ್ತಿದ್ದೆ? ಕುರ್ಚಿ ಖಾಲಿ ಇದೆಯಾ ಈಗ? ಸ್ನೇಹಿತರೆ, ಕರ್ನಾಟಕದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷದ ಸರ್ಕಾರಕ್ಕೀಗ 2 ವರ್ಷದ 1 ತಿಂಗಳು, ಅದರ ಆಯುಷ್ಯ 2 ವರ್ಷದ 1 ತಿಂಗಳು ದಾಟಿತು ಅಂತ ಹೇಳುವಂಥದ್ದು. ಸ್ನೇಹಿತರೆ, ಅಧಿಕಾರಕ್ಕೆ ಬರುವಾಗ ಅದೇನು ಒಪ್ಪಂದ ಆಗಿತ್ತು ಅಂದರೆ ಅವರಿವ್ರ ಮಧ್ಯೆ, ಡಿ.ಕೆ. ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಅವ್ರ ಮಧ್ಯೆ ಅದೇನು ಒಪ್ಪಂದ ಆಗಿತ್ತು ಏನೋ ಗೊತ್ತಿಲ್ಲ. ಅದೆಲ್ಲ ಅಂಡರ್ಸ್ಟುಡ್ನಲ್ಲಿರ್ತಕ್ಕಂಥದ್ದು. ಆ ಹಿನ್ನೆಲೆಯಲ್ಲಿ ಅಧಿಕಾರದ ಚುಕ್ಕಾಣಿಯನ್ನು ಯಾರು ಹಿಡಿಬೇಕು? ಇನ್ನು 2.5 ವರ್ಷ ಆದ ಕೂಡಲೇ ಸಿದ್ದರಾಮಯ್ಯನವರು ಡಿ.ಕೆ. ಶಿವಕುಮಾರ್ ಬಿಟ್ಟು ಕೊಡಬೇಕಾ ಅಥವಾ 5 ವರ್ಷ ಅವರೇ ಮುಂದುವರಿಬೇಕಾ? ಇಬ್ಬರು ನಾಯಕರ ಬೆಂಬಲಿಗರು ಮೇಲಿದ ಮೇಲೆ ಚರ್ಚೆ ಮಾಡ್ತಾ ಇರುವಂಥದ್ದು. ಹಾಗೆ ಇಬ್ಬರ ಬೆಂಬಲಿಗರು ಕೂಡ ಬಹಿರಂಗ ಸ್ಟೇಟ್ಮೆಂಟ್ಗಳ ವಾರನ್ನು ಡಿಕ್ಲೇರ್ ಮಾಡಿರುವಂಥದ್ದು. ಸ್ನೇಹಿತರೆ, ಅದರ ಮುಂದುವರಿದ ಭಾಗವಾಗಿ ಕರ್ನಾಟಕದ ಉಸ್ತುವಾರಿಯಾಗಿರ್ತಕ್ಕಂಥ ರಣದೀಪ್ ಸುರ್ಜೇವಾಲಾ ಅವರು ಕರ್ನಾಟಕ ಬಂದು ಶಾಸಕರ ಅಹವಾಲನ್ನು ಕೇಳಿದ್ರು. ಅವರು ಮತ್ತೊಂದು ಕಂಪ್ಲೇಂಟನ್ನು ಆಲಿಸಿದ್ರು. ಒಂದು ಹಂತ ಮುಗಿತು. 2ನೇ ಹಂತದಾಗ ಉಳಿದ ಶಾಸಕರೆಲ್ಲ ಕರೆದು ಏನು ದುಕ್ಕು ದುಮಾನ, ಅವರ ಬೇಡಿಕೆಗಳೇನು, ಅವರ ಆಕ್ರೋಶಗಳು ಏನು ಅನ್ನೋದನ್ನೆಲ್ಲ ತಿಳ್ಕೊಂಡು ಹೋಗಿದ್ದು ನಿಮಗೆಲ್ಲ ಗೊತ್ತಿರುವಂಥದ್ದು. ಸ್ನೇಹಿತರೆ, ಯಾಕಂದ್ರೆ ಈಗಾಗಲೇ ಇದೆಲ್ಲ ಹೈಕಮಾಂಡ್ ಹಂತಕ್ಕೆ ಮುಟ್ಟಿರುವಂಥದ್ದು. ಸಿದ್ದರಾಮಯ್ಯ ಅವರು ಸದ್ಯ ರಾಜೀನಾಮೆ ಕೊಡಂತ ಆದೇಶ, ಹೈಕಮಾಂಡ್ ಆದೇಶ ಬಂದೈತಿ. ಇನ್ನೇನು ಡಿ.ಕೆ. ಶಿವಕುಮಾರ್ ಅವರ ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕರಿಸ್ತಾರೋ ಅನ್ನೋ ಭಾವನೆಗಳ ಮೀಡಿಯಾಗಳಲ್ಲಿ ಮೇಲದ ಮೇಲೆ ಬರ್ತಾ ಇರುವಂಥದ್ದು. ಸ್ನೇಹಿತರೆ, ರಾಷ್ಟ್ರ ರಾಜಕಾರಣಕ್ಕೆ ಸಿದ್ದರಾಮಯ್ಯವರು ತಗೊಂಡು ಇಲ್ಲಿ ರಾಜಕಾರಣದ ಚುಕ್ಕಾಣಿಯನ್ನು ಡಿ.ಕೆ. ಶಿವಕುಮಾರ್ ಕೊಡ್ತಾರೋ ಅನ್ನುವ ಹಿಂಟ್ಸ್ ಬರುವ ರೀತಿಯೊಳಗೆ ಮೀಡಿಯಾಗಳಲ್ಲಿ ಸುದ್ದಿ ಮೇಗ ಪ್ರಕಟ ಆಗಿದ್ದನ್ನೆಲ್ಲ ನೀವೆಲ್ಲ ನೋಡೇ ಇದ್ದೀರಿ. ಸ್ನೇಹಿತರೆ, ಸೊ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾಗಿ 5 ವರ್ಷಗಳ ಕಾಲ ಅವರ ಮುಂದುವರಿತಾರೋ ಅಥವಾ ರಾಜೀನಾಮೆ ಕೊಡ್ತಾರೋ ಅಥವಾ ರಾಜೀನಾಮೆ ಕೊಡುವಂಗೆ ಮಾಡ್ತಾರೋ, ಆ ಖಾಲಿಯಾದ ಜಾಗಕ್ಕೆ, ಅವ್ರು ರಾಜೀನಾಮೆ ಕೊಟ್ಟಂದ್ರೆ ಖಾಲಿಯಾದ ಜಾಗಕ್ಕೆ ಡಿ.ಕೆ. ಶಿವಕುಮಾರ್ ಅವರು ಕೂಡ್ತಾರೋ ಇಲ್ಲೋ ಗೊತ್ತಿಲ್ಲ. ಸರ್, ಈಗ ಬಹು ಚರ್ಚೆ ಆಗ್ತಾ ಇರುವಂತದ್ದು ಅಧಿಕಾರ ಹಸ್ತಾಂತರ ಅನ್ನುವಂಥದ್ದು ದೆಹಲಿ ಮಟ್ಟದಲ್ಲೂ ಕರ್ನಾಟಕದ ಮಟ್ಟದಲ್ಲೂ ಚರ್ಚೆ ಆಗ್ತಾ ಇದೆ. ಸುರ್ಜೇವಾಲಾ ಅವರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಲೀಡರ್ಶಿಪ್ಗೆ ಮಾಡ್ತಾ ಇರ್ತಕ್ಕಂಥದ್ದಲ್ಲ. ಲೀಡರ್ಶಿಪ್ ಇಶ್ಯೂ ಚರ್ಚೆ ಇಲ್ಲ ಅಂತ ಹೇಳಿದ್ದಾರೆ. ಮತ್ತೆ ಸ್ಪೆಕ್ಯುಲೇಷನ್ ಯಾಕೆ? ಅವರು ಜನರಲ್ ಸೆಕ್ರೆಟರಿ, ಕರ್ನಾಟಕ ಇನ್ಚಾರ್ಜ್, ಅವ್ರಿಗೆ ಹೇಳಿದ್ಮೇಲೆ ಮತ್ತೆ ಯಾಕೆ ಸ್ಪೆಕ್ಯುಲೇಷನ್ಗಳು ಮಾಡ್ತಾ ಇರೋದು ಪತ್ರಿಕೆಯವರು ಮತ್ತು ಟಿವಿ ಚಾನೆಲ್ಗಳು. ಅದನ್ನ ಬಿಟ್ರೆ ಪಾರ್ಟಿನಲ್ಲಿ ಇದು ಚರ್ಚೆ ಆಯ್ತಾ ಇಲ್ಲ. ಈಗ 2.5 ವರ್ಷ ಅಂತ ಇಂಥದೊಂದು ಒಪ್ಪಂದ ಆಗಿತ್ತಾ ಅನ್ನೋಂಥದ್ರ ಬಗ್ಗೆ ಇಲ್ಲಿವರೆಗೂ ಉತ್ತರ ಸಿಕ್ಕಿಲ್ಲ. ಹೈಕಮಾಂಡ್ ಅವರು ಏನ್ ಹೇಳಿದ್ದಾರೆ, ಏನ್ ನಾವು ತೀರ್ಮಾನ ತಗೋತೀವಿ ಅದನ್ನ ಇಬ್ರು ಒಪ್ಕೋಬೇಕು ಅಂತ ಹೇಳಿದ್ದಾರೆ. ಏನ್ ತೀರ್ಮಾನ ತಗೋತೀವಿ ಹೈಕಮಾಂಡ್ ಅದನ್ನ ಇಬ್ರು ಒಪ್ಕೋಬೇಕು. ನಾವು ಹೇಳಿದೀವಿ, ಹೈಕಮಾಂಡ್ ಅವ್ರು ಏನ್ ಡಿಸಿಷನ್ ತಗೊಂಡ್ರು ಕೂಡ ಒಪ್ಕೋತೀವಿ ಅಂತ ಹೇಳಿದೀವಿ. ಅದನ್ನ ನಂಬರ್ ಆಫ್ ಟೈಮ್ಸ್ ಹೇಳಿದ್ದೀನಿ, ನಾನು ಅನೇಕ ಬಾರಿ ಹೇಳಿದ್ದೀನಿ. ಹೈಕಮಾಂಡ್ ಅವ್ರು ಏನೇ ಡಿಸಿಷನ್ ತಗೊಂಡ್ರು ಕೂಡ ಆ ಡಿಸಿಷನ್ಗೆ ನಾವು ಅವಾಯ್ಡ್ ಆಗಿರ್ತೀವಿ. ಅದನ್ನ ಡಿ.ಕೆ. ಶಿವಕುಮಾರ್ ಹೇಳಿದ್ದಾರೆ, ನಾನು ಹೇಳಿದ್ದೀನಿ, ಮೊನ್ನೆನೂ ಹೇಳಿದ್ದೀನಿ ಪಾರ್ಟಿ ಮೀಟಿಂಗ್. ಸಮಯ ಹತ್ರಕ್ಕೆ ಬರ್ತಾ 2.5 ವರ್ಷ ಆಗ್ತಾ ಇದೆ. ಈ ಸಂದರ್ಭದಲ್ಲಿ ಪುನಃ ಚರ್ಚೆಗೆ ಬರ್ತಾ ಇದೆ. 2.5 ವರ್ಷ ಆಗ್ತಾ ಇರೋದ್ರಿಂದ ಸ್ವಾಭಾವಿಕವಾಗಿ ಅದು ಪ್ರಶ್ನೆಗಳು ಬರ್ತವೆ. ಇಟ್ ಡಸಂಟ್ ಮೀನ್ ಆ ತರ ಒಪ್ಪಂದ ಆಗಿದೆ ಅಂತ ಅಲ್ಲ. ಮತ್ತೆ ಹಂಗಿದ್ರೆ ನಾನು ಮೊನ್ನೆ ಹೇಳಿದೆ, ನಾನು 5 ವರ್ಷ ಪೂರ್ವ ನಾನೇ ಇರ್ತೀನಿ ಅಂತ. ಯಾಕೆ ಹೇಳ್ತಿದ್ದೆ? ಕುರ್ಚಿ ಖಾಲಿ ಇದೆಯಾ ಈಗ? ಚೀಫ್ ಮಿನಿಸ್ಟರ್ ಕುರ್ಚಿ ಖಾಲಿ ಇದೆಯಾ? ಮತ್ತೆ ಯಾಕೆ ಚರ್ಚೆ ನಡೀತದೆ? ನೀವ್ ಯಾಕೆ ಸ್ಪೆಕ್ಯುಲೇಷನ್ಗಳನ್ನ, ಈ ಗಾಳಿ ಸುದ್ದಿಗಳನ್ನೆಲ್ಲ ಮಾಡ್ತಾ ಇದ್ದೀರಿ? ನೀವು ಅಭಿಮಾನದಿಂದ ಪ್ರೀತಿಯಿಂದ ಹೇಳ್ತಾರೆ ಕೆಲವರು. ಈಗ ಕೇಳಪ್ಪ, ಇಲ್ಲಿ 1 or 2 MLAs ಚೀಫ್ ಮಿನಿಸ್ಟರ್ ಆಗ್ಬೇಕು ಅಂತ ಹೇಳ್ತಾರೆ, ಅವರು ಅಭಿಮಾನಿಗಳು. ನನಗೂ ಕೂಡ ಚೀಫ್ ಮಿನಿಸ್ಟರ್ ಸಿದ್ದರಾಮಯ್ಯನವರು ಮುಂದುವರಿಬೇಕು ಅಂತ ಕೆಲವರು ಹೇಳ್ತಾರೆ. ಇದು ಪಾರ್ಟಿ ಡಿಸಿಷನ್ ಅಲ್ಲ, ಅವರು ವೈಯಕ್ತಿಕವಾಗಿ ಹೇಳ್ತಾರೆ. ಪಾರ್ಟಿ ಡಿಸಿಷನ್ ಅಲ್ಲ. ಪಾರ್ಟಿ ಡಿಸಿಷನ್ ಏನು ಹೈಕಮಾಂಡ್ ಅವರು ಏನ್ ತಗೋತಾರೆ ಅದಕ್ಕೆ ಬೋತ್ ಆಫ್ ಅಸ್ ವಿಲ್ ಬಿ ಅಬೈಡಿಂಗ್. ಕ್ರಾಂತಿ ಅಂತ ಹೇಳಿದ್ರೆ ಅಷ್ಟಕ್ಕೆ ಹೇಳೋದಕ್ಕೆ ನೀವು ಏನೇನೋ ಊಹೆಗಳನ್ನ ಮಾಡ್ಕೊಂಡ್ರೆ ವಾಟ್ ಈಸ್ ಯುವರ್ ನಿಮ್ಮ ಸ್ಪೆಕ್ಯುಲೇಷನ್ ಏನು? ಅದಕ್ಕೆ ಅರ್ಥ ಇಲ್ಲ. ಯಾರೋ ಒಬ್ರು ಅವ್ರ ವೈಯಕ್ತಿಕವಾಗಿ ಅವ್ರ ಅಭಿಪ್ರಾಯ ಹೇಳಿದ್ರೆ ಅದಕ್ಕೆ ನಾವು ಪಕ್ಷದ ಡಿಸಿಷನ್, ಅದು ಇಷ್ಟು ಪಾರ್ಟಿ ಡಿಸಿಷನ್ ಖರ್ಗೆ ಅವ್ರು ಹೇಳ್ಬೇಕು, ರಾಹುಲ್ ಗಾಂಧಿ ಅವ್ರು ಹೇಳ್ಬೇಕು, ವೇಣುಗೋಪಾಲ್ ಹೇಳ್ಬೇಕು. ಮತ್ತೆ ಸುರ್ಜೇವಾಲಾ ಅವರು ಬಹಳ ಸ್ಪಷ್ಟವಾಗಿ
ಹೇಳಿದ್ದಾರೆ. ಲೀಡರ್ಶಿಪ್ ಪ್ರಶ್ನೆ ಇಲ್ವೇ ಇಲ್ಲ ಅಂತ ಹೇಳಿದ್ದಾರೆ. ಚರ್ಚೆ ಇಲ್ವೇ ಇಲ್ಲ ಅಂತ. ಇದಕ್ಕಿಂತ ಕ್ಲಿಯರ್ ಆಗಿ ಹೇಳಕ್ಕೆ ಇನ್ನೇನು ಹೇಳ್ಬೇಕು? ಅವ್ರು ಕೊಡ್ತಾರೋ ಮತ್ತೊಬ್ಬರು ಯಾರು ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಬಂದು ಕೂತ್ಕೋತಾರೋ ಅನ್ನೋದು ಗೊತ್ತಿಲ್ಲ. ಆದರೆ ಡಿ ಕೆ ಶಿವಕುಮಾರ್ ಬೆಂಬಲಿಗರು ಏನು ಹೇಳ್ತಾರಂದ್ರೆ, ಕರ್ನಾಟಕದಲ್ಲಿ ಅಧಿಕಾರಕ್ಕೆ ಕಾಂಗ್ರೆಸ್ ಪಕ್ಷವನ್ನು ಅಧಿಕಾರಕ್ಕೆ ತರಲು ನಮ್ಮ ಸಾಹೇಬರು ಭಾಳ ಶ್ರಮ ಪಟ್ಟಿದ್ದಾರೆ. ಈಗ ಅವ್ರಿಗೆ ಕೂಲಿ ಕೊಡುವಂಥ ಸಮಯ. ಯಾಕಂದರೆ ಹೈಕಮಾಂಡ್ ಹೇಳ್ದಂಗೆ ಎಲ್ಲ ಕೇಳ್ಕೊತ ಬಂದಿದ್ದಾರೆ. ಇದು ಅಹ್ಮದ್ ಪಟೇಲ್ ಅವರ ರಾಜ್ಯಸಭಾ ಸದಸ್ಯರಾಗುವಂಥ ಸಮಯದಲ್ಲಿ ಹಿಡಿದಿದ್ದು ಇಲ್ಲಿವರೆಗೆ ಹೈಕಮಾಂಡ್ ಏನು ಹೇಳ್ತೈತೆ ಅದನ್ನು ಕೇಳಿದ್ದಾರೆ. ಅದಕ್ಕೋಸ್ಕರ ನನ್ನ ಶ್ರಮಕ್ಕೆ ತಕ್ಕ ಕೂಲಿಯನ್ನು ಹೈಕಮಾಂಡ್ ಅವರು ಕೊಡ್ತಾರೆ ಅನ್ನೋ ಭರವಸೆ ಒಳಗೆ ಅವರು ಇರುವಂಥದ್ದು. ಡಿ ಕೆ ಶಿವಕುಮಾರ್ ಅವರು ಅದೇ ಹಾದಿಯಲ್ಲಿ ನಮ್ಮ ಸಾಹೇಬರಿಗೆ ಈಗ ಕೂಲಿ ಪಡೆಯುವಂಥ ಸಮಯ ಅಂಥೇಳಿ ಹೇಳ್ತಾ ಇರುವಂಥದ್ದು ಸ್ನೇಹಿತರೆ. ಇದು ಒಂಥರ ಆದ್ರೆ ಆಮೇಲೆ ಸಿದ್ದರಾಮಯ್ಯನವ್ರು ಏನು ಹೇಳ್ತಾರೆ, ಸಿದ್ದರಾಮಯ್ಯನವರು ಮಾಸ್ ಲೀಡರ್ ಆಗಿರ್ತಕ್ಕಂಥ ಸಿದ್ದರಾಮಯ್ಯನವರಿಂದಾಗೆ ಈ ಸಾರಿ ಕಾಂಗ್ರೆಸ್ ಪಕ್ಷ ಕರ್ನಾಟಕದಲ್ಲಿ ಅಧಿಕಾರಕ್ಕೆ ಬಂದಿರುವಂಥದ್ದು. ಸೊ ಅವರೇ 5 ವರ್ಷಗಳ ಕಾಲ ಮುಂದುವರಿಬೇಕು ಅನ್ನೋದು ಅವ್ರ ಬೆಂಬಲಿಗರ ವಾದ ಅನ್ನುವಂಥದ್ದು ಸ್ನೇಹಿತರೆ. ಇಬ್ಬರ ಜಗಳ ಮೂರನೇವ್ರಿಗೆ ಲಾಭ ಅಂತೇಳಿ ಮೂರನೇದವ್ರು ಬಂದು ಕೂತ್ಕೋಬೋದು. ಯಾಕಂದರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸೀನಿಯರ್ ಆಗ್ಯಾರ, ಅವರಿಗೆ ಒಳ್ಳೆಯ ವಿದಾಯ ಕೊಡಬೇಕಂದ್ರೆ, ರಾಹುಲ್ ಗಾಂಧಿ ಅವ್ರನ್ನ ಅಧ್ಯಕ್ಷ ಮಾಡಬೇಕಂದ್ರೆ ದಲಿತರ ಒಬ್ಬ ಪ್ರಮುಖ ಲೀಡರ್ ಆದಂಥ ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ ತೆಗೆದ್ರು ಅನ್ನುವಂಥ ಸಂದೇಶ ಹೋಗುವಂಥದ್ದು. ಯಾಕಂದರೆ ಸದ್ಯ ಬಿಹಾರದಲ್ಲಿ ಪ್ರಮುಖವಾಗಿಂಥ ಚುನಾವಣೆ ಬರುವಂಥದ್ದು. ಆ ಹಿನ್ನೆಲೆಯಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಮುಖ್ಯಮಂತ್ರಿ ಪಟ್ಟ ಕೊಟ್ಟರೆ ಹೆಂಗೆ ಅನ್ನುವಂಥ ಚಿಂತನೆಯೂ ಕೂಡ ನಡೆದಿರುವಂಥದ್ದು ಸ್ನೇಹಿತರೆ. ಯಾಕಂದರೆ ಯಾವುದೇ ನಾಯಕನ ವಿದಾಯ ಹೇಳ್ಬೇಕಂದ್ರೆ, ಗೌರವಯುತವಾಗಿ ಹೇಳ್ಬೇಕಂದ್ರೆ, ಅವ್ರಿಗೆ ಮುಖ್ಯಮಂತ್ರಿ ಮಾಡಿದ್ರೆ AICC ಅಧ್ಯಕ್ಷ ಸ್ಥಾನ ಖಾಲಿ ಆಕೈತಿ. ಅವಾಗ ಅದನ್ನು ರಾಹುಲ್ ಗಾಂಧಿ ಅವರು ತೆಗೆದುಕೊಳ್ಬೋದು, ಪ್ರಿಯಾಂಕಾ ಗಾಂಧಿ ವಾದ್ರಾ ಅವರು ಅವರಾದರೂ ತೆಗೆದುಕೊಳ್ಳಬಹುದು ಅನ್ನುವಂಥ ಚಿಂತನೆ ಒಂದು ಹಂತದಲ್ಲಿ ಇರುವಂಥದ್ದು ಸ್ನೇಹಿತರೆ. ಈ ಎಲ್ಲದರ ಮಧ್ಯೆ ಪಕ್ಷವನ್ನು ಅಧಿಕಾರಕ್ಕೆ ತರಲು ನಾವೆಷ್ಟು ಲೀಡರ್ಗಳಂತ ನಾವು ಎಷ್ಟು ಕಷ್ಟಪಟ್ಟಿದ್ದೀವಿ, ಅದಕ್ಕೆ ತಕ್ಕ ಪ್ರತಿಫಲವನ್ನು ನಮಗೀಗ ಹೆಚ್ಚಿನ ಪ್ರತಿಫಲ ರೂಪದಾಗ ಹೆಚ್ಚಿನ ಅಧಿಕಾರನ ಕೊಡಬೇಕು ಅಂಥೇಳಿ ಲೀಡರ್ಗಳೇನು ಹೆಂಗೆ ಬೇಡಿಕೆ ಇಟ್ಟಿದ್ದಾರೋ ಅದೇ ರೀತಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರಲು ಬಲು ಮುಖ್ಯ ಕಾರಣ ಪಕ್ಷದ ಕಾರ್ಯಕರ್ತರಾದ ನಾವು ಬಹಳ ಶ್ರಮ ಪಟ್ಟಿದ್ದೀವಿ, ದುಡಿದಿದ್ದೀವಿ. ಆದರೆ ಲೀಡರ್ಗಳು ಮಾತ್ರ ನಮ್ಮನ್ನು ಕ್ಯಾರೇನೆ ಅಂತ ಇಲ್ಲ, ಡೋಂಟ್ ಕೇರ್ ಅನ್ನುವ ಸ್ಥಿತಿಯಲ್ಲಿ ಅವರಿದ್ದಾರೆ. ಹಾಗಾದರೆ ನಾವೀಗೇನು ಮಾಡಬೇಕು? ನಾವು ದುಡಿದ ಕೂಲಿ ಯಾರು ಕೊಡವ್ರ ಅಂತ ಕಾರ್ಯಕರ್ತರು ಪ್ರಶ್ನೆ ಮಾಡ್ತಾ ಇರುವಂಥದ್ದು ಸ್ನೇಹಿತರೆ. ಅವ್ರಿಗೂ ಕೊಡಬೇಕು ನೋಡ್ರಿ. ಯಾಕಂದರೆ ನಿಗಮ ಮಂಡಳಿಗಳಿಗೆ ಸ್ಥಾನ ಕೊಡಬೇಕು, ಯಾರ್ಯಾರು ಭಾಳ ಅವ್ರವ್ರ ಮಟ್ಟಕ್ಕೆ ಅನುಗುಣವಾಗಿ ಅವ್ರವ್ರ ಅಧ್ಯಕ್ಷ ಸ್ಥಾನ ಕೊಡಬೇಕು, ಮೆಂಬರ್ ಸ್ಥಾನ ಕೊಡಬೇಕು. ಆಮೇಲೆ ಭಾಳ ದುಡಿದ್ರಂದ್ರೆ ಅವ್ರು MLC ಸ್ಥಾನಕ್ಕೆ ಶಿಫಾರಸು ಮಾಡಬೇಕು, ಅಗ್ರೆಸಿವ್ ಆಗಿ ಶಿಫಾರಸು ಮಾಡಿ ಅವ್ರು ದಕ್ಕಿಸ್ಕೋಬೇಕು. ಇದೆಲ್ಲ ಲೀಡರ್ಗಳ ಕರ್ತವ್ಯ. ಇವುಗಳು ತಮ್ಮ ಕಾರ್ಯಕರ್ತರು ಭದ್ರವಾಗಿರ್ಬೇಕಂದ್ರೆ ಅವ್ರ ಸಲುವಾಗಿ ಇವರು ಹೋರಾಟ ಮಾಡಬೇಕಾಗತ್ತೆ. ಆದರೆ ಕೆಲವು ಲೀಡರ್ಗಳು ಏನು ತಿಳ್ಕೊಂಡಿರ್ತಾರೆ ಅಂದರೆ, ಇವ್ರೇನು ರೊಕ್ಕ ಸಂಬಂಧ ಕಾರ್ಯಕರ್ತರೇ ಇವತ್ತು ಇಲೆಕ್ಷನ್ ಆಕೈತಿ, ಇಲೆಕ್ಷನ್ ಅವರು ದುಡ್ಡು ಅವರು ಜಮಾಯಿಸ್ತಾರೋ, ನಾವು ಕೊಟ್ಟಿರ್ತೀವಿ, ಇಲೆಕ್ಷನ್ದಾಗ ಜಾತ್ರೆ ಮಾಡಿ ಮತ್ತೆ ಹೋಗಿಬಿಡ್ತಾರೆ, ಅವ್ರಿಗೇನು ಅಧಿಕಾರ ಕೊಡುವಂಥ ಅವಶ್ಯಕತೆ ಏನಿಲ್ಲ ಅಂತೇಳಿ ಪರಿಭಾವಿಸ್ತಾರಲ್ಲ ಇವರು ಲೀಡರ್ಗಳು. ಅದು ಕಾರ್ಯಕರ್ತರನ್ನ ಕೆರಳಿಸ್ತಾ ಇರುವಂಥದ್ದು ಸ್ನೇಹಿತರೆ. ಈ ವಿಷಯದಾಗ ಕಾರ್ಯಕರ್ತರಿಗೆ ಅಧಿಕಾರವನ್ನು ಕೊಡಿಸುವ ವಿಚಾರದಲ್ಲಿ ಒಂದು ಮೆಚ್ಚುಗೆ ಯಾರ ಬಗ್ಗೆ, ಕರ್ನಾಟಕದ ಭಾಗದ ಲೀಡರ್ಗಳನ್ನ ಮೆಚ್ಚುವಂಥದ್ದು ಅಂಶ. ಯಾಕಂದ್ರೆ ಅವರು ತಮ್ಮ ಕಾರ್ಯಕರ್ತರ ಸಲುವಾಗಿ ಭಾಳ ಶ್ರಮ ಪಡ್ತಾರೋ, ಹೈಕಮಾಂಡ್ ಒತ್ತಡ ಮಾಡ್ತಾರೋ, ಯಾರು ಅಧಿಕಾರದಲ್ಲಿ ಇರ್ತಾರೋ ಅವ್ರಿಗೆ ಅಗ್ರೆಸಿವ್ ಆಗಿ ಶಿಫಾರಸು ಮಾಡ್ತಾರೋ, ಅವ್ರು ಆಗಲೇಬೇಕಂತೇಳಿ ಹಠ ಹಿಡಿದು ಕೂತ್ಕೋತಾರೆ. ಆದರೆ ಕಲ್ಯಾಣ ಕರ್ನಾಟಕ ಮತ್ತು ಕಿತ್ತೂರು ಕರ್ನಾಟಕದ ಲೀಡರ್ಗಳು ಮಾತ್ರ ಈ ವಿಷಯದಲ್ಲಿ 0 ಮಾರ್ಕ್ಸ್ ತಗೋತಾರೆ. ಕಾರ್ಯಕರ್ತರ ಪರವಾಗಿ ಇವರು ಲಾಬಿ ಮಾಡೋದು ದೂರಗಳಿತ್ತು, ಅವ್ರಿಗೆ ಶಿಫಾರಸು ಸಹಿತ ಮಾಡುವ ಗೋಜಿಗೆ ಹೋಗಂಗಿಲ್ಲ. ಇದೇ ಒಂದು ದುರ್ದೈವದ ಕಾರ್ಯಕರ್ತರ ಪಾಲಿಗೆ ಈ ಲೀಡರ್ಗಳ ಮನಸ್ಥಿತಿನ ಒಂದು ಅವ್ರ ಪಾಲಿಗೆ ದುರ್ದೈವ ದುರಂತ ಆಗಿರುವಂಥದ್ದು ಸ್ನೇಹಿತರೆ. ಕಾರ್ಯಕರ್ತರು ಏನು ಹೇಳ್ತಾರೆ ಅಂದರೆ, ಇಲೆಕ್ಷನ್ ಮುಗಿದ ತಕ್ಕ ನಮ್ಮನ್ನ ರಾಜನಂಗೆ ಹಿಂಗೆಲ್ಲ ಅಂತಾರೋ, ಇಲೆಕ್ಷನ್ ಮುಗಿದ ನಂತರ ಗುಲಾಮರಂಗೆ ನಡೆಸ್ಕೋತಾರೋ, ಇದಕ್ಕೆ ನಮ್ಮ ಧಿಕ್ಕಾರ ಐತೆ ಅಂತೇಳಿ ಕಾರ್ಯಕರ್ತರು ಅಲ್ಲೆಲ್ಲ ಹೇಳೋಕ್ಕೆ ಚಲೋ ಮಾಡಿದ್ದಾರೆ. ಈಗ ಬಹಿರಂಗವಾಗಿ ಹೇಳೋಕ್ಕೆ ಚಲೋ ಮಾಡಿದ್ದಾರೆ. ಅದು ಹಂಗೇನಾರು ಆತಂದ್ರೆ ಪಕ್ಷದ ಸಂಘಟನೆ ಯಾವ ರೀತಿ ಪ್ರಬಲ ಆಕೈತಿ ಅನ್ನೋದ್ರ ಲೀಡರ್ಗಳು ವಿಚಾರ ಮಾಡ್ಬೇಕು ಸ್ನೇಹಿತರೆ. ಅದರಲ್ಲೂ ಕಾರ್ಯಕರ್ತರ ಪರವಾಗಿ ದಕ್ಷಿಣ ಕರ್ನಾಟಕದವ್ರು ಯಾವ ರೀತಿ ಹಠ ಹಿಡಿದು ಲಾಬಿ ಮಾಡ್ತಾರೋ, ಅದು ಉತ್ತರ ಕರ್ನಾಟಕದ ಕಲ್ಯಾಣ ಕರ್ನಾಟಕ ಇರ್ಬೋದು, ಕಿತ್ತೂರು ಕರ್ನಾಟಕ ಇರ್ಬೋದು, ಈ ಭಾಗದ ಲೀಡರ್ಗಳು ಯಾರೂ ಆ ದಿಶೆಯಲ್ಲಿ ಕಾರ್ಯಕರ್ತರ ಪರವಾಗಿ ಲಾಬಿನೂ ಮಾಡೋಂಗಿಲ್ಲ, ಶಿಫಾರಸು ಮಾಡೋಂಗಿಲ್ಲ. ಇದು ಎಲ್ಲರಿಗೂ ಗೊತ್ತಿರುವಂಥ ಬಹಿರಂಗ ಸತ್ಯ ಅನ್ನುವಂಥದ್ದು. ಕೇವಲ ತಮ್ಮ ಮಕ್ಕಳು ಇರಬೇಕು, ತಮ್ಮ ತಮ್ಮಗಳು ಇರಬೇಕು, ತಮ್ಮ ಕುಟುಂಬದಾಗ ಮಾತ್ರ ಅಧಿಕಾರದಲ್ಲಿರಬೇಕು,
ಉಳಿದೆಲ್ಲ ಕಾರ್ಯಕರ್ತರೆಲ್ಲ ದುಡಿಯು ಪೂರ್ತಿ ಕಟ್ಟ ಇರಬೇಕು, ಕೂಲಿ ತೊಗೋಬೇಕು, ಮತ್ತು ಅವ್ರು ತಮ್ಮ ತಮ್ಮ ಮನೆಗೆ ಹೋಗಬೇಕು. ಅಧಿಕಾರ ಅದನ್ನ ಕೇಳಕ್ಕೆ ಹೋಗಬಾರ್ದು ಅನ್ನೋ ಮನಸ್ಥಿತಿ ಯಾರಿಗೈತೆ ಅಂದರೆ ಈ ನಮ್ಮ ಕಿತ್ತೂರು ಕರ್ನಾಟಕ ಭಾಗದ ನಾಯಕರುಗಳಿಗೆ ಐತಿ ಅನ್ನುವಂಥದ್ದನ್ನು ಇಲ್ಲಿ ಹೇಳುವಂಥದ್ದು ಸ್ನೇಹಿತರೆ. ಈ ವಿಷಯದಲ್ಲೇ ಬೆಳಗಾವಿ ಜಿಲ್ಲೆ ಬಗ್ಗೆ ಹೇಳೋದಾದರೆ ಬೆಳಗಾವಿ ಜಿಲ್ಲೆ ಒಳಗೆ ಏನೈತೆ ಅಂದರೆ ಇಬ್ಬರು ಮಂತ್ರಿಗಳಿದಾರು. ಯಾಕಂದ್ರೆ ಒಬ್ಬರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರದಾರು, ಇನ್ನೊಬ್ಬರು ಸತೀಶ್ ಜಾರಕಿಹೊಳಿ ಅವ್ರದಾರು. ಸತೀಶ್ ಜಾರಕಿಹೊಳಿ ಅವರು ಉಸ್ತುವಾರಿ ಸಚಿವರು ಹೌದು, ಬಟ್ ಅವರ ಯಾವ ಬ್ರಾಂಡ್ ಮೇಲೆ ಅದಾರ ಅಂದ್ರೆ ಅಹಿಂದ ನಾಯಕ ಅನ್ನುವ ಬ್ರಾಂಡ್ ಮೇಲೆ ಹಣೆಪಟ್ಟಿಯಿಂದ ಚಲಾವಣೆಯಲ್ಲಿ ಇರ್ತಕ್ಕಂಥವ್ರು ಸತೀಶ್ ಜಾರಕಿಹೊಳಿ ಅವರು. ಅಹಿಂದ ನಾಯಕ ಯಾರಪ್ಪ ಅಂದ್ರೆ ಸಿದ್ದರಾಮಯ್ಯನವ್ರ ನಂತರ ಸತೀಶ್ ಜಾರಕಿಹೊಳಿ ಅವರು ಈ ಭಾಗದಾಗ. ಆಮೇಲೆ ಕಿತ್ತೂರು ಕರ್ನಾಟಕ ಭಾಗದ ರಾಜಕೀಯ ಉಸ್ತುವಾರಿಯನ್ನು ಅವರ ತೆಗೆದುಕೊಂಡಾರು ಅನ್ನುವಂಥದ್ದು ಚಲಾವಣೆಯಲ್ಲಿ ಇರ್ತಕ್ಕಂಥ ಸ್ನೇಹಿತರೆ. ಆದರೆ ಅಹಿಂದ ಇವರು ಬ್ರಾಂಡ್ ಆಗಿ ಗುರುತಿಸಿಕೊಂಡಿದ್ರು ಕೂಡ ಅಹಿಂದ ಸಮುದಾಯದವ್ರನ್ನ ನೆಗ್ಲೆಕ್ಟ್ ಮಾಡತ್ತಾರು ಅನ್ನುವಂಥದ್ದು ಆರೋಪ ಅವ್ರ ಮೇಲೆ ಇರುವಂಥದ್ದು ಸ್ನೇಹಿತರೆ. ಕಾಂಗ್ರೆಸ್ ಪಕ್ಷದ ಸಚಿವರಾಗಿದ್ದರೂ ಕೂಡ ಅನ್ಯ ಪಕ್ಷದ ಕಾರ್ಯಕರ್ತರಿಗೆ ಇವ್ರು ಹೆಚ್ಚು ಡಾರ್ಲಿಂಗ್ ಆಗ್ತಾರೋ, ಅವ್ರಿಗೆ ಹೆಚ್ಚು ಉಪಯೋಗ ಆಗುವಂಥ ಕೆಲಸಗಳನ್ನು ಮಾಡ್ತಾರೋ ಅಂತ ಆರೋಪ ಇವ್ರ ಮೇಲೆ ಇರುವಂಥದ್ದು. ಯಾಕಂದರೆ ಬೆಳಗಾವಿ ಜಿಲ್ಲೆದಾಗ ವಿಶೇಷ ಹೇಳ್ಬೇಕಂದ್ರೆ ಬೆಳಗಾವಿ ಜಿಲ್ಲೆ ರಾಜಕಾರಣ ಬೇರೆ ಐತೆ. ಅಲ್ಲಿ ಪಕ್ಷ ನಿಷ್ಠರಿಗೆ ಬೆಲೆ ಇಲ್ಲ, ಕುಟುಂಬ ನಿಷ್ಠರಿಗೆ ಮಾತ್ರ ಬೆಲೆ ಇರುವಂಥದ್ದು. ನೋಡಿರಿ, ಕಾಂಗ್ರೆಸ್ದಾಗ ಸತೀಶ್ ಜಾರಕಿಹೊಳಿ ಅವ್ರದಾರು, ಬಿ ಜೆ ಪಿಯಾಗ ಬಾಲಚಂದ್ರ ಜಾರಕಿಹೊಳಿ ಅವ್ರದಾರು, ರಮೇಶ್ ಜಾರಕಿಹೊಳಿ ಅವ್ರದಾರು. ಎಲ್ಲಿ ಬಿದ್ದರೂ ತಮ್ಮ ಕುಟುಂಬಕ್ಕೆ ಬೀಳುವಂಥದ್ದು. ನಿಮಗೆಲ್ಲ ಈ ಕಳೆದ 10 ವರ್ಷಗಳು ನಿಮಗೆಲ್ಲ ಅವರ ಕುಟುಂಬದ ಪರಿಚಯ ನಿಮಗೆಲ್ಲ ಇರುವಂಥದ್ದು ಸ್ನೇಹಿತರೆ. ಯಾರ್ಯಾರ ಪಕ್ಷ ನಿಷ್ಠ ಅಂದರೆ ನಿಮ್ಮ ಗತಿ ಮುಗ್ದಂಗನ ಅಲ್ಲಿ. ಆದರೆ ಕುಟುಂಬ ನಿಷ್ಠ ಆದರೆ ಒಂಚೂರು ಪಾಸಿಟಿವ್ ಆಗಿರ್ಬೋದು ಅಷ್ಟೇ. ಆದರೂ ಅವ್ರಿಗೂ ಏನು ಭಾಳ ಅಧಿಕಾರ ಕೊಡ್ತಾರಂತ ನೀವೇನು ತಿಳ್ಕೊಬೇಕಾಗಿಲ್ಲ. ಅವರು ಎಲ್ಲಿಡ್ಬೇಕು ಅಲ್ಲೇ ಇಡ್ತಾರೆ. ಅಧಿಕಾರಗಳು ಮಾತ್ರ ತಮ್ಮ ಕುಟುಂಬಕ್ಕೆ ಅಷ್ಟೇ ಇರಬೇಕು, ಮಿಕ್ಕವರೆಲ್ಲ ತಮ್ಮ ಸೇವೆಗಿರಬೇಕು ಅಂತ ಪರಿಭಾವಿಸುವಂಥ ವ್ಯಕ್ತಿಗಳು ಯಾರಂದರೆ ಇವರೇ. ಯಾಕಂದ್ರೆ ಇವರಿಗೆ ಮರಾಠಿ MESದ ಲೀಡರ್ಗಳು ಇಷ್ಟ ಆಗ್ತಾರೋ, BJPಯಲ್ಲಿ ಇರ್ತಕ್ಕಂಥ ಲೀಡರ್ಗಳು ಇಷ್ಟ ಆಗ್ತಾರೋ. ಅಪೋಸಿಷನ್ ಲೀಡರ್ ಆದ ರಾಹುಲ್ ಗಾಂಧಿ ಅವರ 52ನೇ ಹುಟ್ಟುಹಬ್ಬದ ಶುಭಾಶಯಗಳು. ಇವತ್ತಿನ ದಿವಸ ಕಾಂಗ್ರೆಸ್ ಕಾರ್ಯಕರ್ತರನ್ನು ಬೆಳಗಾವಿ ಜಿಲ್ಲೆಯಲ್ಲಿ ತುಳಿಯಲಾಗುತ್ತದೆ. ಈಗಾಗಲೇ ಸರ್ಕಾರ ಬಂದು 2 ವರ್ಷವಾಯಿತು, ಯಾವುದೇ ನಾಮಿನೇಷನ್ ಮಾಡಲಿಲ್ಲ. MLA ಎಲೆಕ್ಷನಲ್ಲಿ MS ಮಾಡಿದವರಿಗೆ ನಾಮಿನೇಷನ್ ಮಾಡ್ತಾರೆ, MP ಎಲೆಕ್ಷನ್ದಲ್ಲಿ BJP ಮಾಡಿದವರಿಗೆ ನಾಮಿನೇಷನ್ ಮಾಡ್ತಾರೆ. ಕಾರ್ಪೊರೇಷನಲ್ಲಿ ಬುಡಾ ಚೇರ್ಮನ್ರು ಚುಕ್ಕೋಡಿ ಬಿಟ್ಟು ಹೊರಗೆ ಬಂದಿಲ್ಲ, ಅಂಥವ್ರನ್ನ ಬುಡಾ ಚೇರ್ಮನ್ ಮಾಡಿದ್ದಾರೆ. ಆಮೇಲೆ ಕಾಂಗ್ರೆಸ್ ಕಾರ್ಯಕರ್ತರನ್ನ ಯಾವುದೂ ಮೀಟಿಂಗ್ ಕರೆಯೋದಿಲ್ಲ, ಏನೂ ಇಲ್ಲ. ನಾಮಿನೇಷನ್ ಬೇಕಾದ್ರೆ ಇಲ್ಲಿ ರೊಕ್ಕ ತೊಗೊಂಡು ಮಾಡ್ತಾ ಇದ್ದಾರೆ ಬೆಳಗಾವಿ ಆಫೀಸ್ನಲ್ಲಿ. ಈಗ ರಮೇಶ್ ಸೊಂಟಂಕಿ ಅವರು BJP ಮಾಡಿದ್ರು, ಅವ್ರನ್ನ ನಾಮಿನೇಷನ್ ಕಾರ್ಪೊರೇಷನ್ಗೆ ಮಾಡಿದ್ದಾರೆ. ಮುಲ್ಲಾ ಅಂತ ಯಾರೋ ಅದಾರ, ಅವರು ಒಂದು ಓಟು ಹಾಕ್ಸಿಲ್ಲ, ಅವ್ರನ್ನೂ ನಾಮಿನೇಷನ್ ಕಾರ್ಪೊರೇಷನ್ಗೆ ಮಾಡಿದ್ದಾರೆ. ಹೀಗೆಲ್ಲ ಬೆಳಗಾವದಲ್ಲಿ ಅಸ್ತವ್ಯಸ್ತ. ಇಬ್ಬರು ಮಂತ್ರಿಗಳು ಕೋಆರ್ಡಿನೇಷನ್ ಇಲ್ಲ, ಲಕ್ಷ್ಮೀ ಹೆಬ್ಬಾಳ್ಕರ್ಗೂ ಇಲ್ಲ, ಸತೀಶ್ ಜಾರಕಿಹೊಳಿಗೂ ಇಲ್ಲ. ನಾ MLAಗಳು ಮಾತಾಡ್ತಿಲ್ಲ, ಓನ್ಲಿ ಮಿನಿಸ್ಟರ್ಸ್ ಅರ್ಥ ಮಾತಾಡ್ತಾ ಇದ್ದೇನೆ. ಅವ್ರಿಗೆ ಕೋಆರ್ಡಿನೇಷನ್ ಇಲ್ಲ. ಅವ್ರ ಮನೆಗೆ ಹೋದ್ರೆ ಇವ್ರಿಗೆ ಸಿಟ್ಟ, ಇವ್ರ ಮನೆಗೆ ಹೋದ್ರೆ ಅವ್ರಿಗೆ ಸಿಟ್ಟ. ಈ ಕಾರ್ಯಕರ್ತರು ಅಡ್ಡ ಕತ್ತರಲ್ಲಿ ಸಿಕ್ಕೊಂಡಿದ್ದಾರೆ. ಅದಕ್ಕಾಗಿ ಮೇಲಿನವರು ಇದನ್ನು ಗಮನ ಹರಿಸಿ ಇಮಿಡಿಯೇಟ್ ನಾಮಿನೇಷನ್ ಮಾಡಬೇಕು, ಸಕ್ರಿಯ ಕಾರ್ಯಕರ್ತರು ನಾಮಿನೇಷನ್ ಮಾಡಬೇಕು ಬೆಳಗಾವದಲ್ಲಿ ಅಂತ ಕೇಳ್ಕೊಳ್ಬೋದು. ರವೀಶಿಗೆ ಹೇಳಿ ಅವ್ರವ್ರಿಗೆ ಸಂಬಂಧಪಟ್ಟಂಗೆ ಅವ್ರವ್ರನ್ನ ಇವರೆಲ್ಲ ತಮಗೆ ಎಲ್ಲಿ ಸಾಧ್ಯತೆ ನೇಮಕ ಮಾಡೋಕ್ಕೆ ಪ್ರಯತ್ನ ಮಾಡ್ತಾರೋ. ಈ ಪ್ರಯತ್ನ ಮಾಡುವಂಥ ಪ್ರವೃತ್ತಿನ ಕಾಂಗ್ರೆಸ್ದ ಕಾರ್ಯಕರ್ತರು ಭಾರಿ ರೋಷ್ ಹೋಗಿರುವಂಥದ್ದು ಸ್ನೇಹಿತರೆ. ಇವತ್ತಿನ ವಿಷಯ ಏನಪ್ಪ ಅಂದರೆ, ಬೆಳಗಿಂದ ನಾವು ದಾಳಿ ನೋಡ್ತಾ ಇದ್ದೀವಿ. ಎಲ್ಲ ಲೀಡರ್ಸ್ ಅದಕ್ಕೆ 5 ಗ್ಯಾರಂಟಿ ತಗೊಳಕ್ಕೆ, ಕಾಂಗ್ರೆಸ್ದು ಪುಕ್ಕಟ್ಟು ತಿನ್ನಕ್ಕೆ, ಖರೆ ಒಂದು ಫಂಕ್ಷನ್ ಮಾಡಬೇಕು ಅನ್ನೋದು ಯಾರ ಗಮನದಲ್ಲಿ ಬರಲಿಲ್ಲ. ನಾವು ಸುಮ್ಮನೆ ಆಗಿ ಸೈಡ್ಲೈನ್ ಮಾಡಿದ್ರು ನಾವು ಸುಮ್ಮನೆ ಕುಂತಿಲ್ಲ. ಇನ್ನೊಂದು ವಿಷಯ ಹೇಳಬೇಕಂದ್ರೆ, ಇವತ್ತಿನ ನಾವು ಯಾವುದೂ ಥರ ಬಾಡಿಗೆದಿಂದ ಅಥವಾ ಪೇಡ್ ಸರ್ವೆಂಟ್ದಾಗಿ ನಾವು ಕೆಲಸ ಮಾಡಲಿಲ್ಲ. ವಿ ಆರ್ ಫ್ರೀ ಇಂಡಿಪೆಂಡೆಂಟ್ ಕಾಂಗ್ರೆಸ್ ಸಿನ್ಸ್ 5 decades ನಾವು ಕಾಂಗ್ರೆಸ್ ಕಾರ್ಯಕರ್ತರದೇವಿ ಮತ್ತು ಎಲ್ಲರನ್ನೂ ಹಿಡ್ಕೊಂಡು ಹೋಗ್ತೀವಿ. ಈ ಸಲ ನಮಗೆ ಯಾವುದೂ ರೀತಿ ಟಿಕೆಟ್ ಕೊಡಲಿಲ್ಲ, ಆದರೆ ನಾವು ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಅಂತ ಡಿಕ್ಲೇರ್ ಮಾಡ್ತೀವಿ. ಅದಕ್ಕೆ ನಾವು ಎಲ್ಲ ಸಜ್ಜಾಗಿ ನಾವು ಕಾಂಗ್ರೆಸ್ ಡ್ಯಾಮೇಜ್ ಮಾಡಬೇಕು, ಕಾಂಗ್ರೆಸ್ ಪಾರ್ಟಿ ಡ್ಯಾಮೇಜ್ ಮಾಡಬೇಕು ಅನ್ನೋ ಉದ್ದೇಶ ಇಲ್ಲ. ಯಾವುದೂ ಪೋಸ್ಟಿಂಗ್ ಕೊಡಲಿಲ್ಲ. 2.5 ವರ್ಷ ಆದ್ರೂ ಅಧ್ಯಕ್ಷ ಪದ ನಮ್ಗೆ ಬೇಡ, ಆದ್ರೂ ರಿಯಲ್ ವರ್ಕರ್ಸ್ಗೆ ಕೊಡಬೇಕು. ಕೊಡಲಿಲ್ಲ ಆದರೆ ನಾವು ಇಂಡಿಪೆಂಡೆಂಟ್ ಆಗಿ ನಾವು ಕಾಂಟೆಸ್ಟ್ ಮಾಡ್ತೀವಿ. ವಿ ವಿಲ್ ಫಿಲ್ ಅಪ್ ದ ಫಾರ್ಮ್ ಫಾರ್ MLA, MLC, ZP, TP ಎಲ್ಲ ರೀತಿಯಿಂದ ನಾವು ಇಳಿದು ಬರ್ತೀವಿ. ಅದಕ್ಕೆ ನಾವು ಜನತಾ ರಾಜ್ಯ ಕಾಂಗ್ರೆಸ್ ಪಾರ್ಟಿ
ಅದಕ್ಕೆ ಲೋಗೋ, ರಿಜಿಸ್ಟ್ರೇಷನ್, ಬ್ಯಾನರ್ಸ್, ಫೈನಾನ್ಷಿಯಲ್ ಸಪೋರ್ಟ್ ಎಲ್ಲ ನಮ್ಮ ಹತ್ರ ಬಂದಿದೆ. ಹಳೆ ಕಾರ್ಯಕರ್ತರು, ಸೀನಿಯರ್ಸು, ಬಾರ್ ಅಸೋಸಿಯೇಷನ್ದವರು, ಕೆಲವರು ವಕೀಲರು, ಡಾಕ್ಟರ್ಸು, ಸೀನಿಯರ್ ವರ್ಕರ್ಸು ಎಲ್ಲರೂ ನಮ್ಮ ಜೊತೆಗದಾರ ಅಂತ ನಾವು ಅಹಂಕಾರದಿಂದ ಹೋಗಿಲ್ಲ, ಹೋಗುದಿಲ್ಲ. ಕಾಂಗ್ರೆಸ್ ಇವತ್ತು ಸುವರ್ಣ ಸಂಧಿ ಇದೆ. ನಮ್ಮ ಅಪೋಸಿಷನ್ ಪಾರ್ಟಿಗೆ ನಾವು ಚೆಕ್ಮೇಟ್ ಕೊಡ್ಲಿಕ್ಕೆ, ಅದಕ್ಕೆ ಪರಿಪೂರ್ಣ ಲಾಭ ತಗೋಬೇಕು. ಇವತ್ತು ಸಚಿವರು, ಮಿನಿಸ್ಟರ್ಸು ಇದು ಗಮನದಲ್ಲಿ ತಗೊಂಡು ಅದರ ಮೇಲೆ ಹೈಲೈಟ್ ಮಾಡ್ರಿ ಅಂತ ಒಂದು ವಿನಂತಿ ಇದೆ. ಅಷ್ಟೇ ಹೇಳಿ ನಾನು ಸಂಜಯ್ ಗೋಟಡ್ಕಿ, ಸ್ಟೇಟ್ ಪ್ರೆಸಿಡೆಂಟ್ ಫಾರ್ NCWC. ನಾನು ಇವತ್ತ 5 ವರ್ಷದಿಂದ ಸ್ಟೇಟ್ ಪ್ರೆಸಿಡೆಂಟ್ ಆಗಿ ಮಾಡಿದ್ರು ಯಾರಿಗೂ ತೋರಿಸ್ಕೊಟ್ಟಿಲ್ಲ. ಬಟ್ ದಿಸ್ ಟೈಮ್ ವಿ ಆರ್ ಗೋಯಿಂಗ್ ಟು ಕಮ್ ಇನ್ ಎ ವೆರಿ ಅಗ್ರೆಸಿವ್ ಮೂಡ್ ಫಾರ್ ದ ಡೆವಲಪ್ಮೆಂಟ್ ಆಫ್ ಕಾಂಗ್ರೆಸ್. ಈಗ ಇವತ್ತು ಪ್ರೆಸೆಂಟ್ ಇದ್ದವ್ರಿಗೆ ನಿಮ್ಗೆ ಫ್ಯಾಮಿಲಿ ಬೇಕೋ ಏನ್ ಕಾಂಗ್ರೆಸ್ ಪಾರ್ಟಿ ಬೇಕು ಅಂತ ನಾ ಪ್ರಶ್ನೆ ಮಾಡ್ತೀನಿ ಎಲ್ಲಾ ಕಾಂಗ್ರೆಸ್ ಕಾರ್ಯಕರ್ತರಿಗೆ. ಅದ್ರಾಗಿಂದ ಮಂದಿ 70%, 80% ಮಂದಿ ವಿ ವಾಂಟ್ ಕಾಂಗ್ರೆಸ್. ಕಾಂಗ್ರೆಸ್ ಶುಡ್ ನಾಟ್ ಬಿ ಎ ಫ್ಯಾಮಿಲಿ ಪ್ರೈವೇಟ್ ಲಿಮಿಟೆಡ್ ಪಾರ್ಟಿ. ಎಲ್ಲರಿಗೂ ಅವಕಾಶ ಸಿಗಬೇಕು, ಎಲ್ಲರೂ ರಿಯಲ್ ಕಾರ್ಯಕರ್ತರಿಗೆ ಬೆಂಬಲ ಕೊಡಬೇಕು. ಮತ್ತು ನಾವು ಇಂಡಿಪೆಂಡೆಂಟ್ ಆಗಿ ನಿಂದಿರ್ತೇವೆ. ವಿ ಆರ್ ಗೋಯಿಂಗ್ ಟು ವೇಟ್. ಇಫ್ ಯು ಎಟ್ ಆಲ್ ಮೇಕ್ ಅವರ್ ಸೆಲ್ಫ್ ಇಂಡಿಪೆಂಡೆಂಟ್, ಯು ಆರ್ ದ ಸಫರರ್ ಅಂತ ನಾವು ಹೇಳಬಲ್ಲೆ. ಡೋಂಟ್ ಮೇಕ್ ಅ ಸೈಡ್ ಲೈನ್. ಇಟ್ ಈಸ್ ಎ ಕ್ಲಿಯರ್ ಇಂಡಿಕೇಶನ್ ಇನ್ ಅಡ್ವಾನ್ಸ್, 2.5 years ಇನ್ ಅಡ್ವಾನ್ಸ್. ಪ್ಲೀಸ್ ಟೇಕ್ ಇಟ್ ವೆರಿ ಸೀರಿಯಸ್ಲಿ. ಧನ್ಯವಾದ. ಥ್ಯಾಂಕ್ ಯು. ನಂಗೆ ಮಾತಾಡೋಕ್ಕೆ ಅವಕಾಶ ಕೊಟ್ಟಿದ್ದೆ. ಥ್ಯಾಂಕ್ ಯು. ನಿಮಗೀಗಾಗಲೇ ಗೊತ್ತಿರುವಂತೆ ಬೆಳಗಾವಿ ಜಿಲ್ಲಾ ರಾಜಕಾರಣ ಬೇರೆ ತೆರನಾದಂತೆ ಉಳಿದ ಜಿಲ್ಲಾ ಬೇರೆ ಇರ್ಬೋದು, ಬೆಳಗಾವಿ ಜಿಲ್ಲೆ ಮಾತ್ರ ಪ್ರತ್ಯೇಕವಾಗೇ ಇರುವಂಥದ್ದು ಸ್ನೇಹಿತರೆ. ಅಂದರೆ ಇಲ್ಲಿ ಯಾವುದೇ ಪಕ್ಷಗಳಿಗಿಂತಲೂ ಕುಟುಂಬ ನಿಷ್ಠೆ ಭಾಳ ಹೆಚ್ಚಿನ ಮಹತ್ವ ಸಾರುವಂಥದ್ದು, ಅದಕ್ಕೆ ಅವರು ಬೆಲೆ ಕೊಡ್ತಾ ಇರುವಂಥದ್ದು. ಪಕ್ಷ ನಿಷ್ಠೆ ಅಂತೇಳಿ ಇವರು ಯಾರು, ಯಾವುದೇ BJP ಅವರು ಇರ್ಬೋದು, BJPಯ ರಮೇಶ್ ಜಾರಕಿಹೊಳಿ ಇರ್ಬೋದು, ಬಾಲಚಂದ್ರ ಜಾರಕಿಹೊಳಿ ಇರ್ಬೋದು, ಸತೀಶ್ ಜಾರಕಿಹೊಳಿ ಇರ್ಬೋದು, ಇವರು ಯಾವುದೇ ಪಕ್ಷಕ್ಕೆ ನಿಷ್ಠೆಯನ್ನಾಗಂಗಿಲ್ಲ. ಪಕ್ಷಕ್ಕೆ ನಿಷ್ಠೆ ಇದ್ದವರೆಲ್ಲ ನಿರ್ದಾಕ್ಷಿಣ್ಯವಾಗಿ ಸೋಲಿಸಿ ಮೂಲಿಗೆ ಬಿಸಾಕಿಬಿಡ್ತಾರೆ. ಅವ್ರು ಏನಿದ್ರು ಕುಟುಂಬ ನಿಷ್ಠರಿಗೆ ಮಾತ್ರ ಅವ್ರಿಗೆ ಪ್ರಾಶಸ್ತ್ಯ ಬೆಲೆ. ಒಂದು ವೇಳೆ ಪಕ್ಷ ನಿಷ್ಠೆ ಅಂತೇಳಿ ನೀವೆಲ್ಲ ಭಾಳ ಜಿಗದಾಡ್ರೆ ಮುಗಿತು ನಿಮ್ಮ ಕತೆ. ರಾಜಕೀಯದ ಕತೆನೇ ದಿ ಎಂಡ್. ಅಷ್ಟೇ ಪಕ್ಷಾತೀತವಾಗಿ ಅವರೆಲ್ಲ ಸೋದರು ಕೂಡ್ಕೊಂಡು ಯಾರ ಪಕ್ಷ ನಿಷ್ಠೆ ಅಂತಿದ್ರಲ್ಲ ಅವರ ಕತೆನ ರಾಜಕೀಯವಾಗಿ ಮುಗಿಸ್ಬಿಡ್ತಾರೆ. ಇಂಥ ಉದಾಹರಣೆಗಳು ಬೆಳಗಾವಿ ಜಿಲ್ಲಾದಾಗ ಭಾಳ ಇದ್ದಾವೆ. ನೀವು ನೋಡ್ಕೋತ ಬರ್ರಿ, ಅವ್ರು ಯಾರ್ಯಾರು ಹೆಗಲ ಮೇಲೆ ಕೈ ಇಟ್ಟಾರೋ, ಏನೇನು ಮಾಡ್ಯಾರೋ ಅವರೆಲ್ಲ ರಾಜಕೀಯವಾಗಿ ಭಸ್ಮ ಆಗಿಬಿಟ್ಟಾರೆ. ಈಗ ಅವರಂತೆ ಹೋಗೋದಾದ್ರು ಇನ್ನೂ ವಿಚಿತ್ರ ಅಂದ್ರೆ, ಅವರಂತೆ ಹೋಗೋದಾದರೂ ಕೂಡ ಕೆಲವೊಮ್ಮೆ ಹೆಂಗೆ ಅಪಭ್ರಂಶ ಹೆಂಗೆ ಎದ್ದು ಕಾಣ್ತಾವಂದ್ರೆ, ಜಿಲ್ಲೆ ಒಳಗೆ ಪಕ್ಷನಿಷ್ಠರಿಗೆ ಬೆಲೆ ಇಲ್ಲ ಅಂತ ತಿಳ್ಕೊನು, ಕಾರ್ಯಕರ್ತರಿಗೆ ಪ್ರಾಶಸ್ತ್ಯ ಕೊಡೋದ್ರ ಪರವಾಗಿಲ್ಲ. ಹೋಲಿ ಈ ಜಾರಕಿಹೊಳಿ ಕುಟುಂಬ ನಿಷ್ಠರಿಗೆ ಹೆಚ್ಚಿನ ಪ್ರಾಶಸ್ತ್ಯ ಕೊಟ್ಟು ಅವ್ರಿಗೆ ಅಧಿಕಾರ ಕೊಡಿಸೋ ಪ್ರಯತ್ನ ಮಾಡ್ತಾರೆ, ಅದೂ ಇಲ್ಲ. ಅವ್ರನ್ನ ಎಲ್ಲಿಡಬೇಕು ಅಲ್ಲೇ ಇಡೋಕ್ಕೆ ಪ್ರಯತ್ನ ಮಾಡ್ತಾರೆ. ಒಂದು ಹೆಜ್ಜೆ ಮ್ಯಾಲೆ ಬರಬಾರ್ದು ಅನ್ನೋ ಅಭಿಷ್ಟ ಅವ್ರದ್ದು ಹಿಡನ್ ಅಜೆಂಡಾ ಅಂಥೇಳಿ ಎಲ್ಲರಿಗೂ ಗೊತ್ತಿರುವಂಥದ್ದು ಸ್ನೇಹಿತರೆ. ರಾಜಕೀಯ ಸೇವೆ ಮಾಡಿಸ್ಕೊತಾರೋ, ಅಧಿಕಾರ ಕೊಡೋದ್ರಾಗ ಮಾತ್ರ ಭಾಳ ಈ ಕುಟುಂಬನ, ಅದರಲ್ಲೂ ಸತೀಶ್ ಜಾರಕಿಹೊಳಿ ಕಾಂಗ್ರೆಸ್ ಪಕ್ಷ ಇರೋದನ್ನು ಸತೀಶ್ ಜಾರಕಿಹೊಳಿ ಭಾಳ ಜುಗ್ಗು ಅಂತ ಹೇಳ್ಬೋದು ಸ್ನೇಹಿತರೆ. ಇದಕ್ಕೆ ಉದಾಹರಣೆಗೆ ಕೊಡ್ಬೇಕಂದ್ರೆ ಭಾಳ ಇದಾವೆ. ಅದ್ರ ಸ್ವಲ್ಪ ಉದಾಹರಣೆ ಏನೇನು ಕೊಡ್ಬೇಕಂದ್ರೆ, ಭಾಳ ವರ್ಷಗಳಿಂದ ಕಾಗವಾಡದ ಜೈನ್ ಸಮುದಾಯದ ಎನ್.ಎ. ಪಾಟೀಲ್ ಇರ್ಬೋದು, ನಿಪ್ಪಾಣಿ ಉತ್ತಮ್ ಪಾಟೀಲ್ ಇರ್ಬೋದು, ಬೆಳಗಾವಿಯ ಸುನೀಲ್ ಹನುಮಣ್ಣವ್ರು ಇರ್ಬೋದು, ಮೂಲಿಗೆ ತಾಲೂಕಿನ ರೆಡ್ಡಿ ಸಮುದಾಯದ ತಾಲೂಕು ಅಧ್ಯಕ್ಷರು, ಕೋಪುಟ್ಟು ಸಹಕಾರ ರಂಗದಲ್ಲಿ ಒಳ್ಳೆಯ ಸೇವೆ ಮಾಡಿದಂಥವರು ಮತ್ತು ಸತೀಶ್ ಜಾರಕಿಹೊಳಿ ಆಪ್ತರು ಆಗಿರ್ತಕ್ಕಂಥ ಶಿವ ಪಾಟೀಲ್ ಅವರೂ ಇರ್ಬೋದು. ಇದ್ರ ಜೊತೆಗೆ ಕಲ್ಲಪ್ಪ ಲಕಾರನವರು ಭಾಳ ವರ್ಷಗಳಿಂದ ಪಕ್ಷದ ಕೆಲಸವನ್ನು ಮಾಡ್ಕೊತ ಬಂದಿದ್ದಾರೆ. V.S. ಕೌಜಲಿ ಅವರ ಕಾಲದಿಂದಲೂ ಕಾಂಗ್ರೆಸ್ ಪಕ್ಷದ ಕೆಲಸ ಮಾಡ್ಕೊತ ಬಂದಾರ. ಇವರು ಕುಟುಂಬದ ನಿಷ್ಠರಾಗೂ ಕೆಲಸ ಮಾಡಿದ್ದಾರೆ. ಬಟ್ ಅವ್ರಿಗೇನು ಅಧಿಕಾರವನ್ನು ಹೇಳುವಂಥದ್ದನ್ನು ಇವರೆಲ್ಲ ಪ್ರೊವೈಡ್ ಮಾಡೇ ಇಲ್ಲ ಅಂತ ಇಲ್ಲಿ ಹೇಳುವಂಥದ್ದು ಸ್ನೇಹಿತರೆ. ಹೋಗಲಿ, ಕಳೆದ 30 ವರ್ಷಗಳಿಂದ V.S. ಕೌಜಲಿಗೆ ಅವ್ರನ್ನ ವಿರೋಧ ಮಾಡಿಕೊಂಡು ಜಾರಕಿಹೊಳಿ ಗುಂಪನ್ನು ಸೇರಿದಂಥ ಡಾಕ್ಟರ್ ರಾಜೇಂದ್ರ ಸನ್ನಕ್ಕಿ ಅವ್ರಿಗೂ ಏನಾದ್ರು ದೊಡ್ಡ ಅಧಿಕಾರ ಕೊಟ್ಟರೆ ಅದೂ ಇಲ್ಲ. ಇತ್ತ ಅರಮಾನ್ ಕ್ಷೇತ್ರಕ್ಕೆ ಬಂದರೆ BJP ಹಾಕ್ತಾರೆ, ಅವರ ಗೋಕಾಕ್ ಕ್ಷೇತ್ರಕ್ಕೆ ಬಂದರೆ ಕಾಂಗ್ರೆಸ್ ಹಾಕ್ತಾರೆ. ಅವರು ಸತೀಶ್ ಜಾರಕಿಹೊಳಿ ಕಡೆ ಬಂದರೆ ಕಾಂಗ್ರೆಸ್ಸು, ಬಾಲಚಂದ್ರ ಜಾರಕಿಹೊಳಿ ಕಡೆ ಹೋದರೆ BJP ಅವರು. ಒಟ್ಟಿನಲ್ಲಿ ಅವ್ರು ಹೊರಗಡೆ ಗುರುತಿಸ್ಕೊಳ್ಳೋಕೆ ಆಗದಂಗೆ ಅವ್ರು ಮಾಡಿಬಿಟ್ಟಿದ್ದಾರೆ. ಯಾರನ್ನ? R.Y. ಸನ್ನಕ್ಕಿ ಅವ್ರನ್ನ. ಹೋಲಿ ಅವ್ರಿಗಾರ ಅಧಿಕಾರ ಯಾವ್ದಾರು ನಿಗಮ ಮಂಡಳಿ ಅವರ ಅಧ್ಯಕ್ಷರು ಕೊಡ್ತಾರೆ. ಇನ್ನೇನು ನಾವು ಸಂಧ್ಯಾ ಕಾಲಕ್ಕೆ ಬಂತು ಇನ್ಯಾರು ಕೊಡಿಸ್ತಾರ? ಅದೂ ಇಲ್ಲ. ಅವರು ಮಿಸಸ್ ಅವರು ಜಿಲ್ಲಾ ಪಂಚಾಯತಿ ಉಪಾಧ್ಯಕ್ಷರು ಆಗುವಂಥ ಸಮಯದಲ್ಲೂ ಕೂಡ ಕೈ ಕೊಟ್ಟರು.
ಆಮೇಲೆ ಸಣ್ಣಕ್ಕಿ ಡಾಕ್ಟ್ರು ಸ್ವತಃ ಕೂಡ ಜಡ್ಪಿ ಅಧ್ಯಕ್ಷರಾಗಬೇಕು, ಉಪಾಧ್ಯಕ್ಷರ ಆಗಬೇಕು ಅನ್ನೋ ಸಮಯದಲ್ಲೂ ಕೂಡ ಇವರು ಕೈ ಕೊಟ್ಟರು. ಹೆಂಗೆ ಕೈ ಕೊಟ್ಟರು ಅನ್ನೋದು ನಿಮಗೆಲ್ಲ ಮತ್ತೆ ಮತ್ತೆ ಹೇಳಬೇಕಾಗಿಲ್ಲ. ಸೊ ಹೋಲ್ ಪಕ್ಷದ ಕಾರ್ಯಕರ್ತರಿಗೆ ನೀವು ಬೆಲೆ ಕೊಡಲಿಲ್ಲ ಪರವಾಗಿಲ್ಲ, ಹೋಲ್ ನಿಮ್ಮ ಪಕ್ಷದ ನಿಮ್ಮ ಸ್ವಂತ ಕುಟುಂಬದ ಕಾರ್ಯಕರ್ತರಿಗೆ ಬೆಲೆ ಕೊಡಲ್ಲ, ಅದೂ ಇಲ್ಲಾಂದ್ರೆ ಹೆಂಗ್ರಿ ಅಂಥೇಳಿ ಅವರದೇ ಕಾರ್ಯಕರ್ತರ ಮೂಕ ರೋಧನ ಅಂತ ಹೇಳ್ಬೋದು ಸ್ನೇಹಿತರೆ. ಬೆಳಗಾವಿದು ಹಿಂಗಾದ್ರೆ ಬಿಜಾಪುರದ ಹೆಂಗಿರ್ಬೋದು ರೀ? ಬಿಜಾಪುರ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ MB ಪಾಟೀಲ್ ಅವರು, ಬೃಹತ್ ಕೈಗಾರಿಕೆಯ ಸಚಿವರಾಗಿರ್ತಕ್ಕಂಥ MB ಪಾಟೀಲ್ ಅವರು ಏನು ಮಾಡಿದರು? ತಾವ ಗೆಲ್ಲಬೇಕು, ತಮ್ಮ BLD ಸಂಸ್ಥೆ, ತಮ್ಮ ನೇತೃತ್ವದ BLD ಸಂಸ್ಥೆ ಬಚಾವ್ ಇರಬೇಕು, ಅದಕ್ಕೇನು ಧಕ್ಕೆ ಆಗಬಾರ್ದು ಅನ್ನೋ ಮನಸ್ಥಿತಿ ಹೊಂದಿರತಕ್ಕಂಥವ್ರು. ಉಳಿದವರ ಕಾರ್ಯಕರ್ತರ ಚಿಂತೆ ನಮಗೆ ಯಾಕೆ? ಇಲೆಕ್ಷನ್ ಬರ್ತೈತಿ, ಇಲೆಕ್ಷನ್ ಬಂದ ಕಾರ್ಯಕರ್ತರು ಬಿಡ್ತಾರೋ, ಅವ್ರಿಗಿಟ್ಟ ದುಡ್ಡು ಸಲ್ಲಿಸ್ತು, ಆ ದುಡ್ಡು ತೊಗೋತಾರೋ, ಎಂಜಾಯ್ ಮಾಡ್ತಾರೋ, ಹೋಗ್ತಾರೋ. ಆ ಕಾರ್ಯಕರ್ತರು ಕೊಟ್ಟು ಅವ್ರನ್ನ ಯಾಕೆ ನಾವು ನಮಗೆ ಇದು ಮಾಡ್ಕೊಂಡು ಅಂತೇಳಿ ಅವರ ಭಾವನೆ. ಇನ್ನು ಬಿಜಾಪುರದಲ್ಲಿ ಇರ್ತಕ್ಕಂಥ ಸಕ್ಕರೆ ಸಚಿವರಾಗಿರ್ತಕ್ಕಂಥ ಶಿವಾನಂದ ಕೌಜಲಿಗೆ ಅವ್ರದ್ದು ಮನಸ್ಥಿತಿ ಏನು ಅನ್ನೋದನ್ನು ನೀವು ಕೇಳೋದಾದ್ರೆ ಅವ್ರದ್ದು ಹಂಗೆ, ನಾವು ಸತತ ಗೆಲ್ತಾನೆ ಇರಬೇಕು, ನಮ್ಮ ಕೈಯಾಗಿನ DCC ಬ್ಯಾಂಕ್ ಯಾರೂ ಅಧಿಕಾರಕ್ಕೆ ಬರಬಾರ್ದು, ಅದಕ್ಕೂ ನಾವೇ ಯಜಮಾನ್ರಿರಬೇಕು. ಅಲ್ಲೊಂಥರ ಅವ್ರು ಹಂಚ್ಕೊಂಡಂಗೆ ಮಾಡಿದ್ದಾರೆ. ಅವರು BLD ಸಂಸ್ಥೆ MB ಪಾಟೀಲ್ ಅವ್ರಿಗೆ, DCC ಬ್ಯಾಂಕ್ ಶಿವಾನಂದ ಪಾಟೀಲ್ ಅವ್ರಿಗೆ ಅಂಥೇಳಿ ನಾವು ಗೆಲ್ಲಕ್ಕೆ DCC ಬ್ಯಾಂಕ್ ನಮ್ಮ ಕೈಯಾಗಿರೋಕ್ಕೆ ಏನೇನು ಬೇಕು ಅದನ್ನೆಲ್ಲ ಮಾಡ್ತಾನೆ ಇರೋದು ಆ ಸಚಿವರುಗಳ ಲೆಕ್ಕಾಚಾರ ಅಂತ ಹೇಳ್ಬೋದು ಸ್ನೇಹಿತರೆ. ಮೇಲಿನ ಮೇಲೆ ಇವರೆಲ್ಲ ಏನು ಹೇಳ್ತಾರೆ ಅಂದರೆ, ಕಾಂಗ್ರೆಸ್ ಪಕ್ಷದ ಮೂಲ ಬೆನ್ನೆಲುಬು ಖಾಯಂ ಮತದಾರರು ಮುಸ್ಲಿಂ ಸಮಾಜದವರು, ಅವ್ರು ಯಾವತ್ತೂ ನಮ್ಮ ಕೈ ಬಿಡೋಂಗಿಲ್ಲ, ಅವ್ರು ನಮ್ಮ ಪಕ್ಷದ ಜೀವಾಳ, ರಕ್ತ, ಮಾಂಸ ಅಂತ ಹೇಳ್ತಾರೆ. ಬಟ್ ಅವ್ರಿಗೆ ಅಧಿಕಾರ ಕೊಡೋ ವಿಚಾರದಾಗ ಬಂದಾಗ ಮಾರು ದೂರ ನಿಲ್ತಾರೆ. ಸಚಿವರಿಗೆ ನಿಲುವು ಮಾತ್ರ ಆ ಸಮಾಜಕ್ಕೆ ಯಮ ಪಾಶ ಆಗಿರುವಂಥದ್ದು ಸ್ನೇಹಿತರೆ. ವಿಜಾಪುರ ನಗರದಾಗ ಈಗಾಗಲೇ BJPಯಿಂದ ಉಚ್ಚಾಟಿತ ಆಗಿರಲ್ಲ ಬಸನಗೌಡ ಪಾಟೀಲ್ ಯತ್ನಾಳ್ ಸಾಹೇಬರು, ಅವ್ರ ವಿರುದ್ಧ ಸತತವಾಗಿ 2 ಬಾರಿ ಕೆಲವೇ ಮತಗಳಿಂದ ಸೋಲು ಕಂಡಂಥ ಅಬ್ದುಲ್ ಹಮೀದ್ ಮುಷ್ರಿಫ್ ಅವ್ರನ್ನಾಗಲಿ, ಬಾಗಲಕೋಟೆ ಜಿಲ್ಲೆಯ ಇರತಕ್ಕಂಥ ನಜೀರ್ ಕಂಗನಳ್ಳಿ ಅವರನ್ನಾಗಲಿ MLC ಮಾಡೋದ್ರ ಮೂಲಕ ಸೋತೋದ ಸಮಾಜದ ಋಣ ತೀರಿಸಬೇಕನ್ನುವಂಥ ಕಿಂಚಿತ್ ಕನಿಷ್ಠ ಪಾಪ ಪ್ರಜ್ಞೆ ಕೂಡ ಈ ಇಬ್ಬರು ಸಚಿವರಿಗೆ ಇಲ್ಲ ಅಂತ ಹೇಳುವಂಥದ್ದು ಸ್ನೇಹಿತರೆ. ಇದೇ ಸಲುವಾಗಿನ ಕಾರ್ಯಕರ್ತರು ಇವರಿಬ್ಬರ ಬಗ್ಗೆ ಮುನಿಸಿಕೊಂಡಾರ ಅಂತ ಹೇಳುವಂಥದ್ದು ಸ್ನೇಹಿತರೆ. ಇನ್ನು ಬಾಗಲಕೋಟೆ ಜಿಲ್ಲೆ ಬಗ್ಗೆ ಹೇಳಬೇಕಂದ್ರೆ, ಯಾವಾಗ ಬಾಗಲಕೋಟೆ ಜಿಲ್ಲಾ ಉಸ್ತುವಾರಿ ಸಚಿವರಾಗಿ RB ತಿಮ್ಮಾಪುರ ಆಯ್ಕೆ ಆದರು, ಮತ್ತು ಅದೇ ರೀತಿ ಹುನಗುಂದ ಶಾಸಕ ವಿಜಯಾನಂದ ಕಾಶ್ಯಪ್ನವರು ಲಿಂಗಾಯತ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದರು. ಅಟ್ಟಾದ್ರೆ ಮುಗಿದು ಹೋಗಿತ್ತು ಅವ್ರದ್ದು. ತಾವು ಅಧಿಕಾರದಾಗ ಬಂದುಬಿಟ್ರೆ ಮುಗಿದು ಹೋಯ್ತು. ಉಳಿದ ಬಾಗಲಕೋಟೆ ಜಿಲ್ಲೆಯಲ್ಲಿರ್ತಕ್ಕಂಥ ಯಾವುದೇ ಕಾರ್ಯಕರ್ತರ ಬಗ್ಗೆ ಚಿಂತನೆ ಅವ್ರು ಮರೆತು ಬಿಟ್ರು. ಅವ್ರ ಬಗ್ಗೆ ಮಾಡೋದು ಅವಶ್ಯಕತೆ ಇಲ್ಲ ಅಂಥೇಳಿ ಅವರು ಭಾವಿಸ್ಕೊಂಡ್ರು ಏನೋ ಗೊತ್ತಿಲ್ಲ ನಮಗೆ. ಮತ್ತು ಅಲ್ಲಿಯೂ ಕೂಡ ಅಧಿಕಾರವನ್ನು ಕೊಡಿಸಲೇಬೇಕಾದಂಥ ಕಾರ್ಯಕರ್ತರು ಭಾಳ ಇದ್ದಾರೆ. ಅದರ ಬಗ್ಗೆ ವಿಶೇಷವಾಗಿ ಹೇಳಬೇಕಂದ್ರೆ, ಕಾಂಗ್ರೆಸ್ ಪಕ್ಷದ ಸಂಘಟನೆಗಾಗಿ ದುಡಿದವರಲ್ಲಿ OBCಯ ಜಮಖಂಡಿಯ ಅರ್ಜುನ್ ದಳವಾಯಿ, ಬಾದಾಮಿಯ SD ಜೋಗಿನ, ಹುನಗುಂದದ ಬಸವಂತಪ್ಪ ಅಂಟದಾನಿ, ರೆಡ್ಡಿ ಸಮುದಾಯದ ಮುಧೋಳದ ಶಿವಕುಮಾರ್ ಮಾಲಗಾನ, ಜೈನ್ ಸಮುದಾಯದ ಸಾವಳಿಗೆ ಸುಶೀಲ್ ಬೆಳಗಲಿ ಇರ್ಬೋದು, ಹಲವಾರು ಕಾರ್ಯಕರ್ತರು ಕಾಂಗ್ರೆಸ್ ಪಕ್ಷದ ಕಟ್ಟಾಳಗಳಾಗಿ ಕಾಂಗ್ರೆಸ್ ಪಕ್ಷದ ಅಭಿವೃದ್ಧಿಗಾಗಿ ಕೆಲಸ ಮಾಡಿರುವಂಥವ್ರು ಇವರೆಲ್ಲ. ಆದರೆ ಅವ್ರ ಬಗ್ಗೆ ಈ ಎಲ್ಲ ಸಚಿವರಾಗಲಿ, ಬಿಜಾಪುರ ಇರ್ಬೋದು, ಬಾಗಲಕೋಟೆ ಇರ್ಬೋದು, ಬೆಳಗಾವಿ ಇರ್ಬೋದು, ಆ ಕಾರ್ಯಕರ್ತರ ಪರವಾಗಿ ಲಾಬಿ ಮಾಡೋದನ್ನು ಮರ್ತ ಬಿಟ್ಟಿದ್ದಾರೆ. ಕೇವಲ ಬಹಿರಂಗ ಭಾಷಣದಲ್ಲಿ ಮಾತ್ರ ಅವರು ಕಾರ್ಯಕರ್ತರು ನಮ್ಮ ಜೀವಾಳ, ನಮ್ಮ ರಕ್ತ, ಮಾಂಸ ಅಂಥೇಳಿ ಸ್ಟೇಟ್ಮೆಂಟ್ ಕೊಡೋಕ್ಕಷ್ಟ ಉಳಿದಿರುವಂಥದ್ದು ಸ್ನೇಹಿತರೆ. ಇನ್ನು ಅದರದ ಬಾಜು ಜಿಲ್ಲೆ ಇರ್ತಕ್ಕಂಥ ಧಾರವಾಡ ಜಿಲ್ಲೆಯದು ಏನು ಕತೆ? ಅದು ಇದೆ ಕತೆ. ಧಾರವಾಡ ಜಿಲ್ಲೆಯದೊಂದು ವಿಚಿತ್ರ ಕತೆ. ಇದ್ದ ಶಾಸಕರಾಗಿರ್ತಕ್ಕಂಥ ವಿನಯ್ ಕುಲಕರ್ಣಿ ಅವರು ಕೊಲೆ ಕೇಸಿನಲ್ಲಿ ಸೆರೆಮನೆಯಲ್ಲಿರ್ತಕ್ಕಂಥವರು, ಹಾಗೆ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಸಂತೋಷ್ ಲಾಡ್ ಅವರು ಬಳ್ಳಾರಿಯ ಸಂಡೂರಿನವರು, ಪ್ರಸಾದ್ ಅಬ್ಬಯ್ಯ ಮತ್ತು ನವಲಗುಂದದ NH ಕೋನರೆಡ್ಡಿ ಅವರು ತಮಗಣ ದೊಡ್ಡ ದೊಡ್ಡ ನಿಗಮಗಳು ಸಿಕ್ಕಿಲ್ಲ, ಇನ್ನು ಕಾರ್ಯಕರ್ತರ ಸ್ಥಿತಿ ನಮಗೆ ಯಾಕೆ ಗೊಡವೆ ಅಂತೇಳಿ ಅವರು ಬಿಟ್ಟಿರುವಂಥದ್ದು. ನಿಗಮಗಳ ಅಧ್ಯಕ್ಷರೇ ದೊಡ್ಡ ದೊಡ್ಡ ಅಧ್ಯಕ್ಷರೇ ಸಾಕಂತೇಳಿ ಅವರು ಭಾವಿಸ್ಕೊಂಡಿದ್ದಾರೆ. ಉಳಿದವರು ಸಾವಿರ ನಮಗೆ ಯಾಕೆ ಬೇಕು ಅಂತೇಳಿ ಅವರು ಅಂದ್ಕೊಂಡಿರುವಂಥದ್ದು. ಸಚಿವ ಸಂತೋಷ್ ಲಾಡ್ ಅಂತವ್ರು ಧಾರವಾಡದಾಗಿದ್ದರೂ ಕೂಡ ಅವ್ರ ಮನಸ್ಸಿನಾಗೆಲ್ಲ ಸಂಡೂರಿನ ತಮ್ಮ ಎಂಪೈರದ ಚಿಂತನೆ ಹೊರತು ಇಲ್ಲಿ ಕಾರ್ಯಕರ್ತರ ಬಗ್ಗೆ ಯೋಚನೆ ಮಾಡೋಕ್ಕೆ ಅವ್ರಿಗೆ ಬಹುಶಃ ಟೈಮೇ ಇಲ್ಲ ಅಂಥೇಳಿ ಕಾರ್ಯಕರ್ತರ ಅಳಲು ತೋರಿಸುವಂಥದ್ದು ಸ್ನೇಹಿತರೆ. ಅದು ಅಲ್ಲದೆ ಸಚಿವ ಸಂತೋಷ್ ಲಾಡ್ ಅವರಿಗಿಂತ ಪ್ರಸಾದ್ ಅಬ್ಬಯ್ಯ ಅವರಿಗಿಂತ 30 ವರ್ಷಗಳಿಗಿಂತ ಹೆಚ್ಚು ಕಾಂಗ್ರೆಸ್ ಪಕ್ಷದ ಸಂಘಟನೆಯಲ್ಲಿ ತೊಡಗಿದಂಥ ಧಾರವಾಡ ಜಿಲ್ಲೆಯ ಮುಖಂಡರಾಗಿರ್ತಕ್ಕಂಥ FH ಜಕ್ಕಪ್ಪನವರ ಪಕ್ಷ ನಿಷ್ಠೆಯನ್ನು ಕಿತ್ತೂರು ಕರ್ನಾಟಕದ ಉಸ್ತುವಾರಿ ಹೊತ್ತಂತಿರುವಂಥ ಸತೀಶ್ ಜಾರಕಿಹೊಳಿ ಆಗಿರ್ಬೋದು,
ಅಥವಾ ಧಾರವಾಡ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಸಂತೋಷ್ ಲಾಡ್ ಆಗಿರ್ಬೋದು, ಇವ್ರು ಯಾರು ಇವ್ರ ಬಗ್ಗೆನ ಕೇರೆ ಮಾಡಿಲ್ಲ. ಯಾಕಂದ್ರೆ ಎಲ್ಲಿ MLC ಮಾಡಿರಿ, ಎಲ್ಲಿ ನಮಗೆಲ್ಲಿ ದೇವಾಗ್ಯಾರ ಅನ್ನೋದು ಏನು ಭಯದಿಂದ ಗಪ್ ಕೂತಾರೋ ಗೊತ್ತಿಲ್ಲ ನಮ್ಗೆ. ತಮಗೆ ಗೊತ್ತೇ ಇಲ್ಲ ಅನ್ನೋ ಜೊತೆ ನಾಜೂಕಾಗಿ ಈ ಎಲ್ಲ ಸಚಿವರುಗಳ ವರ್ತನೆ ಮಾಡ್ತಾ ಇರುವಂಥದ್ದು ಬಹಿರಂಗವಾಗಿ ಕಾಣ್ತಾ ಇರುವಂಥದ್ದು ಸ್ನೇಹಿತರೆ. ಇನ್ನು ಗದಗ ಜಿಲ್ಲೆಯ ಹಿರಿಯ ಸಚಿವರಾಗಿರ್ತಕ್ಕಂಥ HK ಪಾಟೀಲ್ ಅವ್ರದ್ದು ಮತ್ತೊಂದು, ಅವ್ರದ್ದು ಗೌಡಿಕೆ ಮನೆತನ ನಾವು ಇರಬೇಕು, ನಮ್ಮ ತಮ್ಮಗಳೇ ಇರಬೇಕು, ನಮ್ಮ ಸೋದರ ಇರಬೇಕು ಅನ್ನುವಂಥ ಭಾವನೆ ಅವ್ರದ್ದು. ಹೀಗಾಗಿ ಅಲ್ಲಿಯೂ ಕಾರ್ಯಕರ್ತರಿಗೆ ಅಲ್ಲಿಯೂ ಕಿಂಚಿತ್ ಬೆಲೆನೇ ಇಲ್ಲ ಅಂತ ಹೇಳುವಂಥದ್ದು ಸ್ನೇಹಿತರೆ. ಚೆಂದಾಗಿ ಮಾತಾಡ್ತಾರೋ, ಹಿಂಗೆ ಮಾತಾರೋ, ಮತ್ತು ಅವ್ರ ಅಧಿಕಾರ ಕೊಡಿಸೋ ವಿಚಾರ ಬಂದಾಗ ಅದೆಲ್ಲ ಪಕ್ಷದಾಗ ಹೈಕಮಾಂಡ್ ನೋಡ್ಕೋತೈತಪ್ಪ, ನಾನು ಶಿಫಾರಸು ಮಾಡ್ತಾನೆ, ನಾನು ಹೇಳ್ತಾನು, ಡೋಂಟ್ ವರಿ ಅಂತೇಳಿ ಬೆನ್ನು ಚಪ್ಪರಿಸಿ ಬಿಟ್ಟು ಬಿಡುವಂಥದ್ದು ಸ್ನೇಹಿತರೆ. ಸೊ ಮೇಲೆ ಹೇಳಿದ ಕಿತ್ತೂರು ಕರ್ನಾಟಕದ ಎಲ್ಲ ಸಚಿವರು ತಮ್ಮ ಜಿಲ್ಲೆ ಒಳಗೆ ತಮ್ಮದೇ ಕಾರ್ಯಕರ್ತರಿಗೆ ಅಧಿಕಾರ ಕೊಡಿಸೋ ವಿಚಾರದಲ್ಲಿ ಮಾತ್ರ 0 ಮಾರ್ಕಸ್ ತೆಗೆದುಕೊಳ್ಳುವಂಥವ್ರು ಸ್ನೇಹಿತರೆ. ನಿಮಗೆ ಗೊತ್ತಿರುವಂತೆ ಈಗ 2 ತಿಂಗಳ ಹಿಂದೆ ಕಾಂಗ್ರೆಸ್ ಪಕ್ಷಕ್ಕೆ ದುಡಿದಿದ್ದಾರೆ ಅಂತೇಳಿ 4 ಮಂದಿ MLCನ ಮಾಡೋಕ್ಕೆ ಪಕ್ಷವು ತಯಾರಾಗಿತ್ತು. ಆಮೇಲೆ ಮುಖ್ಯಮಂತ್ರಿಗಳು ತಯಾರಾಗಿದ್ದರು. ಅವ್ರು ಯಾರ್ಯಾರು ಅಂಥೇಳಿ ಆ ಪಟ್ಟಿಯಲ್ಲಿದ್ದವ್ರ ಹೆಸರನ್ನ ಹೇಳ್ತಾರೆ, ನಿಮಗೂ ಗೊತ್ತಿರ್ಬೋದು, ಈಗ ಎಲ್ಲ ಓದಿದಿರಿ. ಅದಕ್ಕೆ ಯಾರ್ಯಾರು ಇರ್ಬೋದು, ಅವರ ರಮೇಶ್ ಬಾಬು ಅನ್ನೋರು ಒಂದು ಹೆಸರು. ರಮೇಶ್ ಬಾಬು ಅವರು JDS ಇಂದ ಇತ್ತೀಚೆಗೆ ತಾನೇ ಅವರು ಕಾಂಗ್ರೆಸ್ ಪಕ್ಷಕ್ಕೆ ಬಂದಂಥವ್ರು, ಅವ್ರದ್ದು ಹೆಸರಿತ್ತು. ಆಮೇಲೆ ಪತ್ರಕರ್ತರಾಗಿರ್ತಕ್ಕಂಥ ದಿನೇಶ್ ಅಮೀನ್ಮಟ್ಟು ಈಡಿಗ ಸಮುದಾಯದವರು, ಇವರು ಕೂಡ 2013ರಲ್ಲಿ ಸಿದ್ದರಾಮಯ್ಯ ಸರ್ಕಾರ ಇದ್ದಾಗ ಅವ್ರಿಗೆ ಪತ್ರಿಕಾ ಕಾರ್ಯದರ್ಶಿ ಆದಂಥವರು, ಅವ್ರದ್ದೊಂದು ಹೆಸರಿತ್ತು. ಇನ್ನೊಂದು ಹೆಸರು ಇತ್ತಂದ್ರೆ ದಲಿತ ಕೋಟಾದಾಗ ದಲಿತ ಸಂಘರ್ಷ ಸಮಿತಿಯ DG ಸಾಗರ್ ಅವ್ರ ಹೆಸರಿತ್ತು. ಇನ್ನೊಂದು ಹೆಸರು ಏನಪ್ಪ ಅಂದ್ರೆ NRI ಕೋಟಾದಾಗ ಒಕ್ಕಲಿಗ ಸಮುದಾಯದ ಆರತಿ ಕೃಷ್ಣ ಅನ್ನೋರು ಸೆಲೆಕ್ಟ್ ಆಗಿದ್ದರು. ಇವರು ದಿವಂಗತ ಮಾಜಿ ಮುಖ್ಯಮಂತ್ರಿ ಆಗಿರ್ತಕ್ಕಂಥ R ಗುಂಡೂರಾವ್ ಅವರ ಬಲಗೈ ಆಗಿರ್ತಕ್ಕಂಥ ಶೃಂಗೇರಿ ಕ್ಷೇತ್ರದ ಬೇಗಾನೆ ರಾಮಯ್ಯ ಅವರ ಪುತ್ರಿಯಾಗಿದ್ದಂಥವ್ರು. ಇವ್ರ ಬಗ್ಗೆ ಯಾರದೇ ತಕರಾರಿರಲಿಲ್ಲ. ಯಾಕಂದರೆ ಇವರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಸಂಘಟಿಸುವಲ್ಲಿ ಒಳ್ಳೊಳ್ಳೆ ಕೆಲಸ ಮಾಡಿದ್ದಾರೆ. ಯಾಕಂದರೆ RSS ಅಥವಾ BJP ಅವರು ಯಾವ ರೀತಿ ಸಂಘಟನೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಾಡೋಕತ್ತಾರೋ ಅದೇ ರೀತಿ ಮಾಡೋಕ್ಕೆ ಇವರು ಪ್ರಯತ್ನ ಪಡ್ತಾ ಇದ್ದರು. ಇವರಿಗೆ ಆ MLC ಹುದ್ದೆ ಸಲ್ಲುವಂಥದ್ದು, ಇದಕ್ಕೆ ಯಾರ್ದು ತಕರಾರ ಇರದೇ ಇರುವಂಥದ್ದು. ತಕರಾರು ಇರುವುದನ್ನು ಈ 3 ಮಂದಿ ಅವ್ರ ಮೇಲೆ. ಇದನ್ನೆಲ್ಲ ಪಕ್ಷದ ಒರಿಜಿನಲ್ ಕಾರ್ಯಕರ್ತರು ಏನು ಮಾಡಿದ್ರು ಅಂದರೆ ಹೈಕಮಾಂಡ್ಗೆ ಇದನ್ನೆಲ್ಲ ಗಮನ ಸೆಳೆದ ಆ ಪಟ್ಟಿಗೆ ಸ್ಟೇ ತಂದಿರುವಂಥದ್ದು. ಈಗ ಆ ಪಟ್ಟಿ ಸ್ಟೇ ಬಹುಶಃ ಕ್ಲಿಯರ್ ಮಾಡೋಕ್ಕೆ ಸಿದ್ದರಾಮಯ್ಯವರು ದಿಲ್ಲಿಯಲ್ಲಿರ್ತಕ್ಕಂಥದ್ದು. ಈಗೇನು ಆ ಪಟ್ಟಿ ಕ್ಲಿಯರ್ ಆಕೈತೋ ಅಥವಾ ಹೊಸಬರನ್ನ ಆಯ್ಕೆ ಮಾಡ್ತಾರೋ ಅನ್ನೋದು ಗೊತ್ತಿಲ್ಲ ನಮಗೆ. ಆದರೆ ಈ ಪಟ್ಟಿಗೆ ಏನು ತಡೆ ಆತಲ್ಲ, ಈ ಪಟ್ಟಿಯೊಳಗೆ ಕಿತ್ತೂರು ಕರ್ನಾಟಕ ಸಚಿವರಲ್ಲಿ ಯಾರಾದರೂ ಒಬ್ಬರು ಈ ಭಾಗದ ಕಾರ್ಯಕರ್ತರು, ಎಲ್ಲ ಸಚಿವರು ಏನದಲ್ಲ, ಬಿಜಾಪುರ, ಬೆಳಗಾವಿ, ಧಾರವಾಡ, ಗದಗ ಏನು ಇದೆಲ್ಲ ಈ ಜಿಲ್ಲೆಗಳದ್ದು ಏನಿತ್ತು, ಈ ಪಟ್ಟಿ ಒಳಗೆ ಯಾರಾದ ಕಾರ್ಯಕರ್ತರನ್ನ ನೀವು MLC ಮಾಡಂತೇಳಿ ಶಿಫಾರಸು ಒಬ್ಬರದಾಗ ಇರಬೇಕಲ್ರಿ? ಒಬ್ಬರದೂ ಇಲ್ಲ. ಅಟ್ಲೀಸ್ಟ್ ಕಾರ್ಯಕರ್ತರ ಮನಸ್ಸು ಸಮಾಧಾನ ಆಗ್ಬೇಕಲ್ಲ, ಇಲ್ಪ ಸಚಿವರು ನಮ್ಮ ಹೆಸರನ್ನು ಶಿಫಾರಸು ಮಾಡ್ಯಾರ, ಹೈಕಮಾಂಡ್ ಯಾಕೋ ಅದ್ರ ಬಗ್ಗೆ ಒಲವು ತೋರಿಸಲಿಲ್ಲ, ನಮಗೆ ಭಾಳ ಮಂದಿ ಏನೇನೋ ಮಾಡ್ರು, ಏನೇನೋ ಬೇಡ್ರಿ ಅವರ, ಅದನ್ನ ಕೊಡೋಕೆ ನಮಗೆ ಶಕ್ತಿ ಇಲ್ಲ, ಅಥವಾ ನಮ್ಗಿಂತ ಹೆಚ್ಚು ಪಕ್ಷಕ್ಕೆ ನಿಷ್ಠ ಆಗಿರ್ತಕ್ಕಂಥ ಅವ್ರು ಮಾಡ್ಯಾರ ಅನ್ನೋ ಸಮಾಧಾನಕ್ಕೋಸ್ಕರ ಇವ್ರು ಶಿಫಾರಸು ಲೆಟರ್ ಬೇಕಲ್ರಿ. ಹಿಂದೆ ಹೇಳುವಾರ ಮುಂದಾರ ಲೆಟರ್ ಕೊಡಬೇಕಲ್ಲ, ಮುಂದೆ ನಿಮ್ದು MLC ಮಾಡೋಕೆ ನಾವು ಪ್ರಯತ್ನ ಮಾಡಿದ್ವಿ, ನಾವು ಶಿಫಾರಸು ಮಾಡಿದ್ದೀವಿ ಅಂತ ಹೇಳಬೇಕಲ್ಲ. ಅಟ್ಲೀಸ್ಟ್ ಕಾರ್ಯಕರ್ತರ ಸಮಾಧಾನ ಪಡ್ತಾರೆ ಅವರು. ಯಾಕಂದ್ರೆ ಸಚಿವರು ನಮ್ಮ ಬಗ್ಗೆ ಭಾಳ ಒಳ್ಳೆಯ ಅಭಿಪ್ರಾಯ ಹೊಂದಿದಾರಪ್ಪ, ನಮ್ಮನ್ನು MLC ಮಾಡೋಕ್ಕೆ ಪ್ರಯತ್ನ ಪಟ್ಟಿದ್ರು ಅನ್ನೋ ಸಂತೋಷನ ಅವರಿಗೆ ಬೆಟ್ಟದಷ್ಟು ಆಗ್ತಿತ್ತು. ಅದನ್ನಾರು ಮಾಡ್ಯಾರ? ಅದೂ ಇಲ್ಲ. ಈ ಹಿನ್ನೆಲೆ ಒಳಗೆ ಅಟ್ಲೀಸ್ಟ್ ನಾವು ಸುಳ್ಳು ಲೆಟರ್ ಬರೆದಿದ್ರು ನಮ್ಗೆ ಸಂತೋಷ ಆಕಿತ್ತು. ಈ ಸಚಿವರು ಅದನ್ನೂ ಸಹಿತ ಮಾಡಿಲ್ಲ ಅಂಥೇಳಿ ಅವ್ರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸ್ತಾ ಇರುವಂಥದ್ದು ಸ್ನೇಹಿತರೆ. ಇನ್ನು ನಿಗಮ ಮಂಡಳಿಗೆ ಏನಾದರೂ ತಮ್ಮ ಕಾರ್ಯಕರ್ತರನ್ನ ಶಿಫಾರಸು ಮಾಡಿದಾರ? ಸಣ್ಣ ಪುಟ್ಟ ಮೆಂಬರ್ ಮಾಡೋದಲ್ಲ, ಸ್ಥಳೀಯ ಮಟ್ಟದ್ದಾಗಲಿ ತಾಲೂಕು ಮಟ್ಟದ್ದಾಗಲಿ ಅವ್ರು ಮೆಂಬರ್ ಮಾಡಿದ್ದೀವಿ, ಅವ್ರು ಸಣ್ಣ ಪುಟ್ಟ ಮಾಡಿದ್ರು, ಅದೇನು ದೊಡ್ಡ ವಿಷಯ ಇರಲ್ಲ. ಕಾರ್ಯಕರ್ತರ ಸಲುವಾಗಿ ದೊಡ್ಡ ಹುದ್ದೆಗೆ ನಿಗಮಗಳನ್ನು ಅಧ್ಯಕ್ಷನ ಮಾಡೋಕ್ಕೆ ಶಿಫಾರಸು ಮಾಡಬೇಕಲ್ರಿ. ಅದಕ್ಕೂ ಇಲ್ಲ, ತಮ್ಮವ್ರನ್ನ ಮಾಡೋಕ್ಕೆ ಗುದ್ದಾಡ್ತಾರೆ. ಅವರ ಕಾರ್ಯಕರ್ತರ ಬಗ್ಗೆ ತೃಣಕ್ಕೆ ಸಮಾನ ಅಂಥೇಳಿ ಗಿಮಿಚಿ ಬಿಡ್ತಾ ಇರುವಂಥದ್ದು ಸ್ನೇಹಿತರೆ. ಇದೇ ಕಾರಣಕ್ಕಾಗಿ ನೋಡಲ್ಲ, KMDC ಅಭಿವೃದ್ಧಿ ನಿಗಮ ಇರ್ಬೋದು, ಕರ್ನಾಟಕ ಹಜ್ ಕಮಿಟಿ, ಕರ್ನಾಟಕ ಮುಸ್ಲಿಂ ಪರಿಷತ್ ನಿಗಮಗಳ ಅಧ್ಯಕ್ಷ ಸ್ಥಾನಗಳೆಲ್ಲ ದಕ್ಷಿಣ ಕರ್ನಾಟಕದ ಕಾರ್ಯಕರ್ತರ ಪಾಲಾಗಿತ್ತು. ಯಾಕ್ರಿ ಮುಸ್ಲಿಂ ಸಮುದಾಯ ಉತ್ತರ ಕರ್ನಾಟಕದಾಗಿಲ್ಲ, ಕಲ್ಯಾಣ ಕರ್ನಾಟಕದಾಗಿಲ್ಲ, ಕಿತ್ತೂರು ಕರ್ನಾಟಕದಾಗಿಲ್ಲ? ಇವರು ತಮ್ಮ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥವ್ರಿಗೆ ಶಿಫಾರಸು ಮಾಡ್ಬೋದಿತ್ತಲ್ಲ, ಮಾಡ್ತಾ ಇಲ್ಲ.
ನಿಗಮಗಳನ್ನ ಕೊಡಿಸ್ಬೋದಾಗಿತ್ತಲ್ಲ. ಹೋಲಿ MLC ಮಾಡೋದು ದೂರ ಉಳಿತು, ನಿಗಮಗಳ ಅಧ್ಯಕ್ಷ ಸ್ಥಾನ ಕೊಡಿಸ್ಬೋದಾಗಿತ್ತಲ್ಲ. ಇದು ಅವ್ರ ಸಮುದಾಯಕ್ಕೆ ಸಂಬಂಧಪಟ್ಟಂಥ ನಿಗಮಗಳು ಇರ್ಬೋದು. ಈ ಭಾಗದಾಗೂ ಮುಸ್ಲಿಂ ಸಮುದಾಯದವ್ರು ದಾರಲ್ಲ, ಓಟ್ ಹಾಕೋರ್ದಾರು, ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಹಾಕ್ತಾರೋ, ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲ ನೀಡ್ತಾರೋ, ಅವ್ರಿಗೆ ಯಾಕೆ ಕೊಡಲಿಲ್ಲ ಅನ್ನೋಂಥ ಪ್ರಶ್ನೆ ಹೇಳುವಂಥದ್ದು ಸ್ನೇಹಿತರೆ. ಬೆಟ್ಟ ಯಾರ ಮೇಲೆ ತಿರುಗ್ತೈತೆ ಅದು ಮತ್ತು ಕಿತ್ತೂರು ಕರ್ನಾಟಕದ ಭಾಗದ ಎಲ್ಲ ಸಚಿವರ ವಿರುದ್ಧ ನಿಲ್ಲುವಂಥದ್ದು. ಯಾಕಂದರೆ ಇವರು ಪಾಳೆಗಾರದಾರು, ಇವರು ಡಿಕ್ಟೇಟರ್ದಾರು, ಸರ್ವಾಧಿಕಾರಿಗಳದಾರು. ಅಧಿಕಾರ ಮಾತ್ರ ನಮಗೇ ಇರಬೇಕು, ನಮ್ಮ ಮಕ್ಕಳಿಗೆ ಇರಬೇಕು, ನಮ್ಮ ತಮ್ಮಗಳು ಇರಬೇಕು, ವಿನಾ ಕಾರ್ಯಕರ್ತರಿಗೆ ಇರಬಾರ್ದು. ಅವ್ರು ಇಲೆಕ್ಷನ್ನಾಗ ಬರಬೇಕು, ದುಡ್ಡು ತೊಗೋಬೇಕು, ಕೆಲಸ ಮಾಡಬೇಕು, ಮತ್ತು ತಮ್ಮ ಮನೆಗೆ ಹೋಗ್ಬೇಕು ಅನ್ನೋ ನಿಕೃಷ್ಟ ಭಾವ ಹೊಂದಿದ್ದಾರೆ ಅನ್ನುವಂಥದ್ದು ಭಾವ ಕಾರ್ಯಕರ್ತರಲ್ಲಿ ಇರುವಂಥದ್ದು ಸ್ನೇಹಿತರೆ. ಬಹುಶಃ ಇದೇ ಕಾರಣಕ್ಕಾಗಿ MLC ಹುದ್ದೆಗಳಿಗಾಗಲಿ, ನಿಗಮ ಹುದ್ದೆಗಳಿಗಾಗಲಿ, ಇಲ್ಲ ಸರ್ಕಾರದ ಉನ್ನತ ಮಟ್ಟದ ಸ್ಥಾನಮಾನಗಳಿಗಾಗಲಿ ಎಲ್ಲ ಸಿಗೋದು ಕರ್ನಾಟಕದ ದಕ್ಷಿಣ ಕರ್ನಾಟಕ ಭಾಗದ ಕಾರ್ಯಕರ್ತರಿಗೆ ಮಾತ್ರ. ಯಾಕಂದರೆ ಅವರನ್ನು ಅವ್ರ ಜನಪ್ರತಿನಿಧಿಗಳು ಹಠ ಹಿಡಿದು ಅವ್ರನ್ನ ಶಿಫಾರಸು ಮಾಡ್ತಾರೋ, ಅವರಿಗೆ ಕಾರ್ಯಕರ್ತರಿಗೆ ನಿಗಮ ಮಂಡಳಿಗಳ ಹುದ್ದೆಗಳ ಸಿಗುವಂಗೆ ನೋಡ್ಕೋತಾರೋ. ಈ ಕಾರಣದಿಂದಾಗಿ ಅಲ್ಲಿ ನಾಯಕರಿಗೆ ಕಾರ್ಯಕರ್ತರ ಪಕ್ಷನಿಷ್ಠೆ ಅಪರಿಮಿತವಾಗೈತಿ ಅಂತ ಹೇಳ್ಬೋದು ಸ್ನೇಹಿತರೆ. ಇವ್ರಿಗೆ ಧ್ವನಿ ಇಲ್ಲೇನ್ರಿ, ಧ್ವನಿ ಇದು ಕೇಳೋಕ್ಕಾಗೋಲ್ಲೇನ್ರಿ. ಸಣ್ಣ ಹುಡುಗ ನನ್ನ ಮಾತು ಕೇಳಂಗಿಲ್ಲ, ಜಿಲ್ಲೆದಾಗ ಅವ್ರ ಮಾತು ಕೇಳಂಗಿಲ್ಲ ಅಂತೇಳಿ ಹಲುಬ್ತಾರಲ್ರಿ. ನೀವು ಆಯಾ ಭಾಗದ ಒಂದೊಂದು ಜಿಲ್ಲೆಯ ಮುಖ್ಯಮಂತ್ರಿಗಳು ಇದ್ದಂಗಲ್ರಿ. ನೀವು ಯಾಕೆ ಶಿಫಾರಸು ಮಾಡಂಗಿಲ್ಲ, ನಿಮ್ದು ಯಾಕೆ ಕನ್ಸಿಡರ್ ಮಾಡಂಗಿಲ್ಲ ಅವ್ರ? ಮತ್ತು ಮುಖ್ಯಮಂತ್ರಿಗೆ ಬಾಜುಕ ಅದನ್ನಂತೇಳಿ ತಿಳ್ಕೊತೀರಿ, ಮುಖ್ಯಮಂತ್ರಿ ಆಪ್ತರು ಅಂತ ನಾವು ಭಾವಿಸ್ಕೊತೀರಿ. ಇಂಥದ್ರಾಗ ತೋರಿಸ್ಬೇಕಲ್ಲ, ನೀವು ಯಾಕೆ ತೋರಿಸ್ತಾ ಇಲ್ಲ ಅನ್ನುವಂಥ ಚಿಂತನೆ ಈ ಭಾಗದ ಜನರಲ್ಲಿ ಇರುವಂಥದ್ದು ಸ್ನೇಹಿತರೆ. ಪಕ್ಷ ನಿಷ್ಠೆಗಿಂತಲೂ ಕೂಡ ನಮ್ಮ ಪರವಾಗಿ ಹಣ ಕೊಟ್ಟರೆ ಬಂದು ದುಡಿಯುವ ಪ್ರವೃತ್ತಿ ಇರುವಾಗ ಅವ್ರಿಗೆ ಯಾಕೆ ನಾವು ಅಧಿಕಾರ ಕೊಡಿಸ್ಬೇಕು, ಅದನ್ನು ಅಧಿಕಾರ ಕೊಡಿಸೋ ಅವಶ್ಯಕತೆ ಇಲ್ಲ ಅಂತ ಭಾವಿಸಿರತಕ್ಕಂಥ ಈ ಕಿತ್ತೂರು ಭಾಗದ ಮಂತ್ರಿಗಳ ಮನಸ್ಥಿತಿಗೆ ಪಕ್ಷದ ಕಾರ್ಯಕರ್ತರು ಯಾವ ರೀತಿ ರಿಯಾಕ್ಟ್ ಆಗ್ತಾರೋ ಅನ್ನೋದನ್ನು ಮುಂದಿನ ದಿನಮಾನಗಳಲ್ಲಿ ನೀವು ಕೂಡ ನೋಡೋಣ ಅಂತ ಹೇಳ್ತಾ ಇವತ್ತಿನ ಈ ಸಂಚಿಕೆಗೆ ವಿರಾಮ ಹೇಳ್ತಿದ್ದೀನಿ ಸ್ನೇಹಿತರೆ. ನಮಸ್ಕಾರ ಸ್ನೇಹಿತರೆ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದ್ರೆ ತಕ್ಷಣ ಆಗ್ರಿ. ಯಾಕಂದ್ರೆ ನಾವು ಮಾಡ್ತಕ್ಕಂಥ ಒಳ್ಳೊಳ್ಳೆ ವಿಡಿಯೋಗಳನ್ನು ನೀವು ಕೂಡ ನೋಡುವಂತಾಗಲಿ ಅನ್ನೋ ಅಪೇಕ್ಷೆ ನಮ್ಮದು ಸ್ನೇಹಿತರೆ. ನಮಸ್ಕಾರ.